ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಟೋಲ್ಡ್ ಟು ಟೇಕ್ ಡೌನ್ ಪೋರ್ನೋಗ್ರಫಿಕ್ ಆಬ್ಸೀನ್ ಕಂಟೆಂಟ್. ಸೊ ಇಂದಿನ ಒಂದು ಆರ್ಟಿಕಲ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಇರುವಂತಹ ಅಶ್ಲೀಲ ಅಥವಾ ಪೋರ್ನೋಗ್ರಫಿಕ್ ವಿಷಯಗಳನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಅನ್ನೋದರ ಕುರಿತಾಗಿ ಕೇಂದ್ರ ಸರ್ಕಾರ ಕೆಲವು ಗೈಡ್ಲೈನ್ಸನ್ನು ನೀಡಿದೆ. ಸೊ ಆ ಒಂದು ಗೈಡ್ಲೈನ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಮೊದಲಿಗೆ ಈ ಒಂದು ಗೈಡ್ಲೈನ್ಸ್ ಅಥವಾ ಒಂದು ಅಡ್ವೈಸರಿ ಏನಿದೆ ಇದನ್ನು ನೀಡಿರುವುದು ನಮ್ಮ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಏನಿದೆ ಅದು, ಅಂದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಏನಿದೆ, ಈ ಒಂದು ಸಚಿವಾಲಯ ಈ ಒಂದು ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಸಲಹೆಯನ್ನು ನೀಡಿರುವಂಥದ್ದು. ಸೊ ಯಾವ ರೀತಿಯಾದ ಸಾಮಾಜಿಕ ಮಾಧ್ಯಮಗಳಿಗೆ ಅಂದರೆ 50 ಲಕ್ಷಕ್ಕೂ ಹೆಚ್ಚಿನ ಯೂಸರ್ಸ್ಗಳು ಇರಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಇರ್ಬೋದು, ಈ ರೀತಿಯಾದ ಲಾರ್ಜ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳು ಏನಿರ್ತವೆ ಅಂತಹ ಲಾರ್ಜ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ಈ ರೀತಿಯಾದ ಒಂದು ಅಡ್ವೈಸರಿಯನ್ನು ನೀಡಿರುವಂಥದ್ದು. ಈಗ ಯಾಕೆ ಈ ರೀತಿಯಾದ ಒಂದು ಅಡ್ವೈಸರಿಯನ್ನು ನೀಡ್ತಾ ಇರೋದು ಅಂತಂದರೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ಒಂದು ಸಲಹೆಯನ್ನು ನೀಡಿತ್ತು. ಏನು ಅಂದರೆ, ಇಂಟರ್ನೆಟ್ಟಲ್ಲಿ ಈ ರೀತಿಯಾದ ಅಶ್ಲೀಲವಾದ ವಿಷಯಗಳು ಏನಾದರೂ ಇದ್ದರೆ ಅದನ್ನು ತೆಗೆದುಹಾಕೋದಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಏನು ಹೇಳಿತ್ತು ಸುಪ್ರೀಂ ಕೋರ್ಟ್, ಅದನ್ನು ಆ ಒಂದು ಸಲಹೆಯನ್ನು ಪಾಲಿಸ್ತಾ ಈ ಒಂದು ಅಡ್ವೈಸರಿಯನ್ನು ನೀಡಿರುವಂಥದ್ದು. ಆ್ಯಂಡ್ ಈ ಅಡ್ವೈಸರಿ ಏನು ಕೊಟ್ಟಿದ್ದಾರೆ ಅದು IT ರೂಲ್ಸ್, ನಮ್ಮ ಒಂದು IT ರೂಲ್ಸ್ ಏನಿದೆ 2021 IT ರೂಲ್ಸ್ ಇರ್ಬೋದು, ಇಲ್ಲ IT ಆ್ಯಕ್ಟ್ ಏನಿದೆ 2000ರಲ್ಲಿ ಜಾರಿಗೆ ಬಂದಂತಹ IT ಆ್ಯಕ್ಟ್ ಏನಿದೆ, ಇವುಗಳ ಬೇಸಿಸ್ ಮೇಲೆ ಈ ಒಂದು ಅಡ್ವೈಸರಿಯನ್ನು ಕೂಡ ನೀಡಿದ್ದಾರೆ. ಅಡ್ವೈಸರಿ ಏನು ಅಂತಂದರೆ, ರಿಮೂವಲ್ ಆಫ್ ಆಬ್ಸೀನ್ ಆ್ಯಂಡ್ ಪಾರ್ನೋಗ್ರಫಿಕ್ ಕಂಟೆಂಟ್ ಫ್ರಮ್ ದೇರ್ ಸೋಷಿಯಲ್ ಮೀಡಿಯಾ. ಸೊ ಈಗ ನಾವು ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಇದು ನ್ಯೂಸಲ್ಲಿದೆ ಅನ್ನೋದನ್ನು ನೋಡಿದ್ವಿ. ಈಗ ಮುಂದೆ ನಾವೇನು ನೋಡ್ತೀವಿ ಅಂದರೆ, ಇದರಿಂದ ಇಶ್ಯೂಸ್ ಏನಾಗುತ್ತೆ, ಈ ರೀತಿಯಾಗಿ ಮಾಡೋದ್ರಿಂದ ಇಶ್ಯೂಸ್ ಏನು, ಇದು ಒಳ್ಳೆ ಸ್ಟೆಪ್ಪಾ ಏನು, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈಗಾಗಲೇ ನಾನು ಹೇಳಿರೋ ಥರ ಇದಕ್ಕೆ ಈ ಒಂದು ರೂಲ್ಸ್ ಅಥವಾ ಅಡ್ವೈಸರಿ ಏನು ನೀಡಿದ್ದಾರೆ ಇದಕ್ಕೆ ಲೀಗಲ್ ಬೇಸಿಸ್ ಎಲ್ಲಿಂದ ಬರುತ್ತೆ ಅಂದರೆ, IT ಆ್ಯಕ್ಟ್ 2000, IT ರೂಲ್ಸ್ 2021ನಲ್ಲಿ ನೀಡಿರುವಂಥದ್ದು, ಮತ್ತು ಆರ್ಟಿಕಲ್ 19 ಕ್ಲಾಸ್ 2 ಏನು ಫ್ರೀಡಮ್ ಆಫ್ ಸ್ಪೀಚನ್ನು ರೆಸ್ಟ್ರಿಕ್ಟ್ ಮಾಡುವಂಥ ಒಂದು ರೈಟ್ ಏನಿದೆ ಆರ್ಟಿಕಲ್ 19 ಕ್ಲಾಸ್ 2 ಅಂಡರಲ್ಲಿ. ಸೊ ಇದೆಲ್ಲನೂ ಸರ್ಕಾರಕ್ಕೆ ಒಂದು ಲೀಗಲ್ ಬೇಸಿಸನ್ನು ಕೊಡುತ್ತೆ ಈ ರೀತಿಯಾದ ಒಂದು ಅಡ್ವೈಸರಿಯನ್ನು ನೀಡೋದಕ್ಕೆ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ IT ಆ್ಯಕ್ಟಲ್ಲಿ ಯಾವ ಸೆಕ್ಷನ್ ಅಂದರೆ ಸೆಕ್ಷನ್ 67 ಏನಿದೆ ಇದು, ಈ ಸೆಕ್ಷನ್ 67 ಏನಿದೆ ಇಟ್ ಕ್ರಿಮಿನಲೈಸಸ್ ಪಬ್ಲಿಕೇಶನ್ ಆಫ್ ಆಬ್ಸೀನ್ ಮೆಟೀರಿಯಲ್ಸ್. ಸೊ ಈ ಒಂದು ಸೆಕ್ಷನ್ 67 ಆಫ್ IT ಆ್ಯಕ್ಟ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಇದರ ಮುಖ್ಯವಾದ ಪ್ರಾವಿಷನ್ ಏನು ಅಂದರೆ, ಅಶ್ಲೀಲವಾದ ಕಂಟೆಂಟ್ ಏನಾದರೂ ಪಬ್ಲಿಕೇಶನ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಕ್ರಿಮಿನಲೈಸಸ್ ಸಚ್ ಕೈಂಡ್ ಆಫ್ ಆ್ಯಕ್ಟ್ಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದಿಷ್ಟು ಲೀಗಲ್ ಬೇಸಿಸ್ ಆಯಿತು. ಇನ್ನು ಪ್ರಾವಿಷನ್ಸ್ ಏನಿದೆ, ಈ ಒಂದು ಅಡ್ವೈಸರಿ ಏನು ನೀಡಿದ್ದಾರೆ ಅದರಲ್ಲಿರುವಂಥ ಮುಖ್ಯವಾದ ಪ್ರಾವಿಷನ್ಸ್ ಏನು ಅಂತಂದರೆ, AI ಮಾಡರೇಷನ್ ಅಂದರೆ ಈ ರೀತಿಯಾದ ಒಂದು ಅಶ್ಲೀಲ ಕಂಟೆಂಟ್ಗಳು ಏನಿರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಕಂಟೆಂಟನ್ನು ಐಡೆಂಟಿಫೈ ಮಾಡಬೇಕು, ತದನಂತರ ಅದನ್ನು ತೆಗೆದುಹಾಕೋಬೇಕು. ಸೊ ಇದು ಈಗ ಸೋಷಿಯಲ್ ಮೀಡಿಯಾ ಅಂದಾಗ ಅಷ್ಟು 50 ಲಕ್ಷಕ್ಕೂ ಹೆಚ್ಚಿನದಾಗಿ ಜನ ಇರಬೇಕು ಅಂತ ಕೂಡ ಅವರೇ ಹೇಳಿದ್ದಾರೆ. ಸೊ ಅಷ್ಟು ಜನ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅದನ್ನು ರೆಗ್ಯುಲೇಟ್ ಮಾಡೋದು ಅಥವಾ ಅದನ್ನು ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು AI ತಂತ್ರಜ್ಞಾನವನ್ನು ಬಳಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಆಟೋಮ್ಯಾಟಿಕ್ಕಾಗಿ ಯಾವುದಾದ್ರೂ ಅಶ್ಲೀಲವಾದ ಕಂಟೆಂಟ್ ಏನಾದರೂ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಆಗಿದೆ ಅಂತಂದರೆ ಈ AI ತಂತ್ರಜ್ಞಾನ ಅದನ್ನು ಐಡೆಂಟಿಫೈ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಅದನ್ನು ತೆಗೆದು ಕೂಡ ಹಾಕಬೇಕು. ಸೊ ಹಾಗಾಗಿ AI ಮಾಡರೇಷನ್, AIಯನ್ನು ಬಳಸಬೇಕು ಅಂತ ಒಂದು ಕಡೆ ಅಂತ ಹೇಳಿದ್ದಾರೆ ಮೊದಲನೇದಾಗಿ. ತದನಂತರ ಎರಡನೇದೇನು ಅಂತಂದರೆ, ಈ ಯೂಸರ್ ಕಂಪ್ಲೇಂಟ್ಸ್ಗಳು ಏನಾದರೂ ಮಾಡಿದ್ರೆ, ಅಂದರೆ ಈಗ ವಿತ್ ರೆಸ್ಪೆಕ್ಟ್ ಟು ಸೋಷಿಯಲ್ ಮೀಡಿಯಾ ಯಾರೋ ಒಂದು ಯೂಸರ್ ಈ ರೀತಿಯಾದೊಂದು ಅಶ್ಲೀಲ ಕಂಟೆಂಟ್ ಇದೆ ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ಇಮಿಡಿಯೇಟಾಗಿ ಆ ಒಂದು ಕಂಪ್ಲೇಂಟನ್ನು ರಿಸಾಲ್ವ್ ಮಾಡುವಂಥದ್ದು, ಅಂದರೆ ಏನು ಫಾಸ್ಟರ್ ಗ್ರೀವೆನ್ಸ್ ರಿಡ್ರೆಸಲ್ ಮಾಡುವಂಥದ್ದನ್ನು ಕೂಡ ಈ ಒಂದು ಅಡ್ವೈಸರಿಯಲ್ಲಿ ನೀಡಿದ್ದಾರೆ. ತದನಂತರ ಏನು ಅಂದರೆ ಲೀಗಲ್ ಆ್ಯಕ್ಷನ್ ಫಾರ್ ನಾನ್ ಕಂಪ್ಲೈನ್ಸ್, ಅಂದರೆ ಯಾವುದೇ ರೀತಿಯಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದಿರ್ಬೋದು. ತದನಂತರ ಏನು ಅಂತಂದರೆ ಈ ಮಧ್ಯವರ್ತಿಗಳೇನಿರ್ತಾರೆ, ಈ ಸೋಷಿಯಲ್ ಮೀಡಿಯಾ ಇಂಟರ್ಮಿಡಿಯರೀಸ್ ಏನಿರ್ತಾರೆ, ಇವರಿಗೆ ನೀಡಿರುವಂತಹ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಏನಿದೆ ಅದನ್ನು ಕೂಡ ಕಳೆದುಕೊಳ್ಳುವ ಸಾಧ್ಯತೆಗಳಿರ್ತವೆ ಈ ಒಂದು ಅಡ್ವೈಸರಿನ ಫಾಲೋ ಮಾಡಿಲ್ಲ ಅಂತಂದರೆ ಅಂತ ಕೂಡ ಈ ಅಡ್ವೈಸರಿ ಹೇಳಿದೆ. ಸೊ ದೀಸ್ ಆರ್ ದ ಕೀ ಪ್ರಾವಿಷನ್ಸ್.
ಏನೇನು ಒಂದು AI ತಂತ್ರಜ್ಞಾನವನ್ನು ಬಳಸಬೇಕು, ದಟ್ ಟು ಇನ್ ಮಾಡರೇಷನಲ್ಲಿ ಬಳಸಬೇಕು. ಏನಕ್ಕೆ? ಯಾವುದೇ ರೀತಿಯಾದ ಅಶ್ಲೀಲ ಕಂಟೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಐಡೆಂಟಿಫೈ ಮಾಡಿ ಅದನ್ನು ತೆಗೆಯೋದಕ್ಕೆ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ಗ್ರೀವೆನ್ಸ್ ರಿಡ್ರೆಸಲ್ ಏನಿರುತ್ತೆ, ಏನಾದ್ರು ಯೂಸರ್ ಕಂಪ್ಲೇನನ್ನು ಮಾಡಿದ್ದಾರೆ ಅಂತಾರೆ ಇಮಿಡಿಯೇಟಾಗಿ ಅದನ್ನು ರಿಸಾಲ್ವ್ ಮಾಡುವಂಥದ್ದು. ಮೂರನೇದಾಗಿ ನಾನ್ ಕಂಪ್ಲೇಂಟ್ಸ್, ಏನಾದರೂ ನಿಯಮ ಉಲ್ಲಂಘನೆಯನ್ನು ಮಾಡಿದ್ರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದು. ಇನ್ನೊಂದು, ಈ ರೀತಿಯಾದ ಆಪ್ಸಿನ್ ಕಂಟೆಂಟ್ಗಳೇನಾದ್ರು ಇತ್ತು ಅಂತಂದರೆ ಸೋಷಿಯಲ್ ಮೀಡಿಯಾ ಇಂಟರ್ಮಿಡಿಯೇಟ್ಸ್ಗೆ ಅವರಿಗೆ ಇರುವಂಥ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಏನಿದೆ, ಆ ಒಂದು ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಕೀ ಪ್ರಾವಿಷನ್ಸ್ ಆಯಿತು, ಲೀಗಲ್ ಬೇಸಿಸ್ ಆಯಿತು. ಈಗ ನಮಗೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇಲ್ಲಿ ಕೆಲವೊಂದು ಇಶ್ಯೂಸ್ಗಳು ರೈಸ್ ಆಗುತ್ತೆ. ಏನು ಅಂತಂದರೆ, ಒಂದು ಓವರ್ ಸೆನ್ಸರ್ಶಿಪ್, ರಿಸ್ಕ್ ಆಫ್ ಓವರ್ ಸೆನ್ಸರ್ಶಿಪ್ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾ ಕಂಟೆಂಟಲ್ಲಿ ಏನು ಹೇಳಿದ್ದಾರೆ, AI ಬಂದು ಇದನ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ AI ಅಂದಾಗ AIಗೆ ಕೆಲವೊಂದು ಏನಂತೀವಿ ಕೆಲವೊಂದು ಪ್ರಾಂಪ್ಟ್ಗಳನ್ನು ನಾವು ಕೊಟ್ಟಿರ್ತೀವಿ. ಈ ರೀತಿಯಾಗಿದ್ದರೆ ಇದನ್ನ ಅಶ್ಲೀಲ ಅಂತ ನೀವು ಕನ್ಸಿಡರ್ ಮಾಡಬೇಕು ಅಂತ. ಬಟ್ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಓವರ್ ಸೆನ್ಸರ್ಶಿಪ್ ಆಗುವಂಥ ಚಾನ್ಸಸ್ಗಳಿರುತ್ತೆ ಅನ್ನೋವಂಥದ್ದು ಮೊದಲನೇದು. ಎರಡನೇದಾಗಿ ಏನು ಅಂತಂದರೆ ಆಲ್ಗರಿಥಮಿಕ್ ಬಯಾಸ್. ಈಗಾಗಲೇ ನಾನು ಹೇಳಿರೋ ಥರ AI ಅಂತ ಬಂದಾಗ ಹಲವಾರು ಬಾರಿ ನಾವು ಬಯಾಸ್ನೆಸ್ಸನ್ನು ನೋಡ್ತೀವಿ. ಅಂದರೆ ಕೆಲವು ಬಾರಿ ಏನಾಗುತ್ತೆ ಅಂತಂದರೆ AI ಅಂತ ಬಂದಾಗ ನರ್ಸ್ ಅಂತ ಕೊಟ್ಟಾಗ ಯೂಶಲಾಗಿ AI ಏನು ಮಾಡುತ್ತೆ ಅಂದರೆ ಯೂಶಲಾಗಿ ಅಲ್ಲಿ ಮಹಿಳೆಯರ ಇಮೇಜನ್ನು ತಗೊಳುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಬಯಾಸ್ನೆಸ್ಸನ್ನು ತೋರಿಸುವಂಥ ಚಾನ್ಸಸ್ಗಳಿರುತ್ತೆ. ಸೊ ಆಲ್ಗರಿಥಮಿಕ್ ಬಯಾಸ್ನೆಸ್ಸಲ್ಲಿ ಕ್ರಿಯೇಟ್ ಆಗ್ಬೋದು. ತದನಂತರ ಫ್ರೀ ಸ್ಪೀಚ್ಗೆ ಅಡ್ಡಿ ಆಗ್ಬೋದು. ನಮ್ಮ ಆರ್ಟಿಕಲ್ 19 Clause 1 ಏನಿದೆ ಅದಕ್ಕೆ ಅಡ್ಡಿ ಆಗ್ಬೋದು ಅನ್ನುವಂಥದ್ದು. ತದನಂತರ ಇಲ್ಲಿ ಪ್ರೈವಸಿ ಇಲ್ಲದೆ ಇರುವಂಥದ್ದು ಇರ್ಬೋದು. ಮತ್ತು ಇನ್ನೊಂದೇನು, ಆಪ್ಸೀನ್ ಅಂತಂದರೆ ಇದರ ಒಂದು ಡೆಫಿನಿಷನ್ ಏನಿದೆ, ಈ ಡೆಫಿನಿಷನ್ನೇ ಪ್ರಾಪರಾಗಿ ಇಲ್ಲ. ಅಂದರೆ ಯಾವ ಒಂದು ಕಂಟೆಂಟನ್ನು ನಾವು ಅಶ್ಲೀಲ ಅಂತ ಕನ್ಸಿಡರ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥ ಒಂದು ಪ್ರಾಪರ್ ಡೆಫಿನಿಷನ್ ಇಲ್ಲ, ಒಂದು ವ್ಯಾಖ್ಯಾನ ಇಲ್ಲದೆ ಇರುವಂಥ ಕಾರಣ ಅದು ಕೂಡ ಒಂದು ಕನ್ಸರ್ನ್ ಅಂತ ಇಲ್ಲಿ ಹೇಳ್ಬೋದಾಗತ್ತೆ. ಸೊ ಹಾಗಾದರೆ ಏನು ಮಾಡಬೇಕು ಮುಂದೆ ಅಂತಂದರೆ ಒಂದು ಸ್ಪಷ್ಟ ಕಾನೂನನ್ನು ನೀಡಬೇಕಾಗುತ್ತೆ. ಅಂದರೆ ಒಂದು ಕಾನೂನನ್ನು ನೀಡಬೇಕು. ಅಟ್ ದ ಸೇಮ್ ಟೈಮ್ ಆಪ್ಸೀನ್ ಅಂದರೆ ಏನು ಅಂತ ಒಂದು ಪ್ರಾಪರ್ ಡೆಫಿನಿಷನನ್ನು ನೀಡಬೇಕಾಗುತ್ತೆ, ಒಂದು ಪ್ರಾಪರ್ ವ್ಯಾಖ್ಯಾನವನ್ನು ನೀಡಬೇಕು. ಅಂದರೆ ಕಾನೂನುಬದ್ಧವಾದ ಒಂದು ವ್ಯಾಖ್ಯಾನವನ್ನು ಬೇಕಾಗುತ್ತೆ. ತದನಂತರ ಏನು ಅಂದರೆ ಹೈಬ್ರಿಡ್ ಮಾಡರೇಷನ್, AI ಮತ್ತು ಹ್ಯೂಮನ್ ಎರಡೂ ಇರುವಂಥ ಒಂದು ಮಾಡರೇಷನಲ್ಲಿ ಮಾಡರೇಷನನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ AI ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನು ನಾವೇನು ಮಾಡಬೇಕು ಅಂದರೆ ಕಂಪ್ಲೀಟ್ AI ಮೇಲೆ ಡಿಪೆಂಡ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಕೂಡ ಅಲ್ಲಿ ಇರಬೇಕು. ಅಂದರೆ AI ಐಡೆಂಟಿಫೈ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಏನಿರುತ್ತೆ ಅಂದರೆ ರೀಚೆಕ್ ಮಾಡುವಾಗ ಅಲ್ಲಿ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇರಬೇಕು ಅನ್ನುವಂಥದ್ದು. ಇವೆಲ್ಲ ಬೇಸಿಕ್ ಏನಂತೀವಿ ವಿತ್ ರೆಸ್ಪೆಕ್ಟ್ ಟು ಗವರ್ನಮೆಂಟ್ ಸೈಡ್ ಆದರೆ ಬೇಸಿಕ್ಕಾಗಿ ನಾವು ಡಿಜಿಟಲ್ ಲಿಟ್ರಸಿಯನ್ನು ನಾವು ಬಲಗೊಳಿಸಬೇಕಾಗುತ್ತೆ. ಯಾವಾಗ ಜನರಿಗೆ ಡಿಜಿಟಲ್ ಲಿಟ್ರಸಿ ಇರುತ್ತೆ, ಅಂದರೆ ಏನು ನಡೀತಾ ಇದೆ ಅನ್ನುವಂಥದ್ದು ಅಥವಾ ಒಂದು ಸೋಷಿಯಲ್ ಮೀಡಿಯಾನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಒಂದು ನಾಲೆಡ್ಜ್ ಇರುತ್ತೆ, ಆಗ ಅವರೇನೇ ಈ ರೀತಿಯಾದ ಕಂಟೆಂಟನ್ನು ಎನ್ಕರೇಜ್ ಮಾಡೋದಿಲ್ಲ. ಫಸ್ಟ್ ಥಿಂಗ್ ದ್ಯಾಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ಅವರೇ ಅದನ್ನ ಈಸಿಯಾಗಿ ಐಡೆಂಟಿಫೈ ಕೂಡ ಮಾಡ್ಬೋದು, ಕಂಪ್ಲೇಂಟ್ಸ್ ಮಾಡೋದಿರ್ಬೋದು. ಸೊ ಇದರಿಂದ ಏನಾಗುತ್ತೆ, ಆ ಒಂದು ಆಪ್ಸಿನ್ ಕಂಟೆಂಟ್ನ ಮ್ಯಾನೇಜ್ಮೆಂಟ್ ಕೂಡ ಈಸಿ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನಾವಿಲ್ಲಿ ನೋಡೋದಾದರೆ ಈ ಒಂದು ಅಡ್ವೈಸರಿ ಏನಿದೆ, ಏನು ಮೀಟಿ ಕೊಟ್ಟಿರುವಂಥ ಒಂದು ಅಡ್ವೈಸರಿ ಏನಿದೆ, ಇಟ್ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಅಟೆಂಪ್ಟ್ಸ್ ಟು ಬ್ಯಾಲೆನ್ಸ್ ಡಿಜಿಟಲ್ ಫ್ರೀಡಮ್ ವಿತ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಏನಾಗುತ್ತೆ, ಈ ಒಂದು ಅಡ್ವೈಸರಿ ಮುಖಾಂತರ ನಮ್ಗೆ ಏನು ಅರ್ಥ ಆಗ್ತಾ ಇದೆ ಅಂತಂದರೆ, ಒಂದು ಕಡೆ ಡಿಜಿಟಲ್ ಫ್ರೀಡಮನ್ನು ನೀಡಬೇಕು, ಅಟ್ ದ ಸೇಮ್ ಟೈಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದರ ಕುರಿತಾಗಿ. ಸೊ AI ತಂತ್ರಜ್ಞಾನವನ್ನು ನಾವು ಬಳಸಿ ಯಾವ ರೀತಿಯಾಗಿ ಪಾಸಿಟಿವ್ ಚೇಂಜಸನ್ನು ನಾವು ಸೊಸೈಟಿಯಲ್ಲಿ ತರ್ಬೋದು ಅನ್ನೋದಕ್ಕೂ ಕೂಡ ಈ ಒಂದು ಅಡ್ವೈಸರಿ ಎಕ್ಸಾಂಪಲ್ ಆಗಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ನ ನೋಡೋಣ. ERC ರೆಕಮೆಂಡ್ಸ್ ಕನ್ಸಾಲಿಡೇಟಿಂಗ್ ಇರ್ರೆಲೆವೆಂಟ್ ಸ್ಕೀಮ್ಸ್. ಈ ಒಂದು ಆರ್ಟಿಕಲ್ ಏನಿದೆ, ಕರ್ನಾಟಕದ 2ನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಏನಿದೆ ಅದು ನೀಡಿರುವಂಥ ಕೆಲವು ಸಲಹೆಗಳ ಕುರಿತಾಗಿ ಮಾತಾಡ್ತದೆ. ಸೊ ಇಲ್ಲಿ ಈ ಒಂದು ARC ಏನಿದೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಏನಿದೆ, ಈ ಒಂದು ಕಮಿಷನ್ ಏನು ಹೇಳಿದೆ ಅಂತಂದರೆ, ಹಲವಾರು ಸ್ಕೀಮ್ಸ್ಗಳು ಏನಿದೆ ಕರ್ನಾಟಕದಲ್ಲಿ, ಈ ಒಂದು ಸ್ಕೀಮ್ಸ್ಗಳು ಏನು ಮಾಡ್ತಾ ಇದೆ ಅಂತಂದರೆ ನಮ್ಮ ಒಂದು ರೆವೆನ್ಯೂವನ್ನು ತಗೋತಾ ಇದೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸನ್ನು ತರಬೇಕು. ಇದರಿಂದ ಏನಾಗುತ್ತೆ, ಫಿಸ್ಕಲ್ ಡಿಸಿಪ್ಲಿನನ್ನು ನಾವು ಮೇಂಟೈನ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಎಫಿಷಿಯೆಂಟ್ ಪಬ್ಲಿಕ್ ಎಕ್ಸ್ಪೆಂಡಿಚರನ್ನು ಮೇಂಟೈನ್ ಮಾಡ್ಬೋದು ಅಂತ ಇದು ಹೇಳ್ತಾ ಇದೆ. ಸೊ ಅದರ ಕುರಿತಾಗಿ ಮತ್ತಷ್ಟು ಇನ್ಫಾರ್ಮೇಷನನ್ನು ನಾವು ಈಗ ನೋಡೋಣ. ಸೊ ಮೊದಲಿಗೆ ಸೆಕೆಂಡ್ ARC ಏನು ಹೇಳಿದೆ ಅಂದರೆ, ಸುಮಾರು 1000ಕ್ಕೂ ಹೆಚ್ಚು ಸ್ಕೀಮ್ಗಳು ಏನಿದೆ,
ಇದು ಏನಾಗ್ತದೆ ಅಂದರೆ ಒಂದು ಓವರ್ಲ್ಯಾಪ್ ಆಗ್ತದೆ ಸ್ಕೀಮ್, ಅಂದರೆ ಸೇಮ್ ಏರಿಯಾಲಿ 2-3 ಸ್ಕೀಮ್ಗಳಿರುವಂಥದ್ದು ಇರ್ಬೋದು. ಇದರಿಂದ ಏನಾಗ್ತದೆ ಅಂತಂದರೆ ಕರ್ನಾಟಕ ಸರ್ಕಾರದ ಎಕ್ಸ್ಪೆಂಡಿಚರ್ ಏನಿದೆ, ತನ್ನ ಒಂದು ರೆವೆನ್ಯೂ ಏನಿದೆ, ಆ ರೆವೆನ್ಯೂ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇದೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಈ ಒಂದು ಏನು ಸ್ಕೀಮ್ಸ್ಗಳಿದೆ ಇವುಗಳನ್ನು ನಾವು ಕನ್ಸಾಲಿಡೇಟ್ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರ ಈಗ ಯಾಕೆ ಸುದ್ದಿಗೆ ಬಂದಿದೆ ಅಂತಂದರೆ, ನಾವು ಕರ್ನಾಟಕದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಕಳೆದ 2 ವರ್ಷದಿಂದ ಕರ್ನಾಟಕ ರೆವೆನ್ಯೂ ಡೆಫಿಸಿಟನ್ನು ಅನುಭವಿಸ್ತಾ ಇದೆ. ಅಂದರೆ ಆದಾಯ ಏನಿದೆ, ಆದಾಯ ಕಡಿಮೆ ಇದೆ, ಬಟ್ ವೆಚ್ಚ ಹೆಚ್ಚಾಗ್ತಾ ಇದೆ. ಅಂದರೆ ಇನ್ಕಮ್ ಕಡಿಮೆ ಇದೆ ಅಥವಾ ರೆವೆನ್ಯೂ ಕಡಿಮೆ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗ್ತಿದೆ. ಸೊ ಈ ರೆವೆನ್ಯೂ ಇದನ್ನು ನಾವು ರೆವೆನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ಸೊ ಈ ರೆವೆನ್ಯೂ ಡೆಫಿಸಿಟನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯಾದ ಒಂದು ಸೊಲ್ಯೂಷನ್ ಇಂಪಾರ್ಟೆಂಟ್ ಅಂತ ಈ ಒಂದು ಏನು ರೆಕಮೆಂಡೇಶನ್ ಏನಿದೆ, ARC ಏನಿದೆ ಇದು ಹೇಳಿರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಕರ್ನಾಟಕದಲ್ಲಿ ಸುಮಾರು 2800 ಹೆಡ್ ಆಫ್ ಅಕೌಂಟ್ಸ್ಗಳಿದೆ. ಈ 2800 ಹೆಡ್ ಆಫ್ ಅಕೌಂಟ್ಸಲ್ಲಿ ಸುಮಾರು 2000 ಹೆಡ್ ಆಫ್ ಅಕೌಂಟ್ಸ್ಗಳಿಗೆ ಏನು ಎಷ್ಟೊಂದು ವರ್ಷಗಳಿಂದ ಏನು ಫಂಡಿಂಗ್ ಬರಬೇಕು ಆ ಫಂಡಿಂಗೇ ರಿಲೀಸ್ ಆಗಿಲ್ಲ ಬಿಕಾಸ್ ಆಫ್ ರೆವೆನ್ಯೂ ಡೆಫಿಸಿಟ್. ಒಂದು ತದನಂತರ ಏನು ಅಂದರೆ ಓವರ್ಲ್ಯಾಪಿಂಗ್ ಸ್ಕೀಮ್ಸ್ ಇದೆ. ಅಂದರೆ ಒಂದೇ ಒಂದು ಯೋಜನೆ ಅಂದರೆ ಅನೇಕ ಯೋಜನೆಗಳು ಏನಿದೆ ಈ ಯೋಜನೆಗಳು ಓವರ್ಲ್ಯಾಪ್ ಆಗ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರ ಕೆಲವೊಂದು ಸ್ಕೀಮ್ಸ್ಗಳನ್ನು ರಿಲೀಸ್ ಮಾಡಿದೆ, ರಾಜ್ಯ ಸರ್ಕಾರ ಕೆಲವೊಂದು ಸ್ಕೀಮ್ಸ್ಗಳು ರಿಲೀಸ್ ಮಾಡಿದೆ, ಬಟ್ 2 ಸ್ಕೀಮ್ಸ್ಗಳು ಏನಾಗ್ತದೆ ಅಂದರೆ ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ ಆವಾಗ 2 ಖರ್ಚುಗಳು ಏನಿರುತ್ತೆ ಒಂದೇ ಸ್ಕೀಮ್ಗೆ ಹೋಗ್ತಾ ಇರುತ್ತೆ. ಅಂದರೆ ಒಂದೇ ಏರಿಯಾಗೇನೆ ಬೇರೆ ಬೇರೆ ಸ್ಕೀಮ್ಸ್ಗಳಿರುವಂಥ ಕಾರಣ 2 ಸ್ಕೀಮ್ಸ್ಗಳಿಗೂ ಫಂಡಿಂಗನ್ನು ಕೊಡಬೇಕಾಗುತ್ತೆ. ಸೊ ಅಲ್ಲಿ ನಮಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿದೆ, ಬಟ್ ರೆವೆನ್ಯೂ ಅಲ್ಲಿ ಕಡಿಮೆ ಆಗ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಂತರ ಏನಾಗುತ್ತೆ ಅಂತಂದರೆ ಈಗ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಇಲ್ಲ ತಾಲೂಕು ಮಟ್ಟದಲ್ಲಿ ನಾವು ನೋಡೋಕೆ ಬಂದಾಗ ಈ ಒಂದು ಫಂಡಿಂಗ್ಸ್ಗಳು ಏನಿರ್ತವೆ ಇದಕ್ಕೆ ಅಲೋಕೇಶನ್ ಏನು ಮಾಡ್ತಾರೆ. ಈಗ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ 3 ಲೆವೆಲ್ಗಳಲ್ಲಿ ನಾವು ಮಾಡ್ತೀವಿ. ಒಂದು ಸ್ಟೇಟ್ ಲೆವೆಲಲ್ಲಿ ಮಾಡ್ತೀವಿ, ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಒಂದು ತಾಲೂಕು ಲೆವೆಲಲ್ಲಿ. ಸೊ ಈ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕಂತಂದರೆ ಕೆಲವಷ್ಟು ಫಂಡಿಂಗ್ಗಳು ಬೇಕು, ಇಲ್ಲ ಅಲೋಕೇಶನ್ಸ್ಗಳನ್ನು ಮಾಡಬೇಕಾಗುತ್ತೆ. ಸೊ ಆ ಅಲೋಕೇಶನ್ಸ್ಗಳು ಕಡಿಮೆ ಆಗ್ತದೆ. ಸೊ ಅದರಿಂದ ಕೂಡ ಹಲವಾರು ಸ್ಕೀಮ್ಗಳು ಏನಾಗ್ತದೆ ಫೇಲ್ ಆಗ್ತದೆ ಅಥವಾ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅಂತಹ ಸ್ಕೀಮ್ಸ್ಗಳನ್ನು ನಾವು ಏನು ಮಾಡ್ಬೋದು ಅಂದರೆ ತೆಗೆದು ಹಾಕ್ಬಿಡ್ಬೋದು ಅನ್ನೋಂಥದ್ದು ಸಜೆಷನನ್ನು ಈ ಒಂದು ARC ನೀಡಿದೆ. ಮತ್ತು ಇನ್ನು ಕೆಲವೊಂದು ಯೋಜನೆಗಳನ್ನು ನೋಡಿದ್ರೆ ನಾವು ಆ ಯೋಜನೆಗಳು ರೆಲೆವೆನ್ಸನ್ನು ಕಲ್ತ್ಕೊಂಡಿದೆ. ಅಂದರೆ ಅದರ ಆಬ್ಜೆಕ್ಟಿವ್ಗಳು ಏನಿದೆ ಆ ಆಬ್ಜೆಕ್ಟಿವ್ಗಳನ್ನೇ ಇದು ಕಲ್ತ್ಕೊಂಡಿದೆ. ಸೊ ಅಂತಹ ಸ್ಕೀಮ್ಸ್ಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ನಿಲ್ಲಿಸ್ಬಿಡ್ಬೇಕು. ಸೊ ಇದರಿಂದ ಏನಾಗುತ್ತೆ, ಆ ಸ್ಕೀಮ್ಸ್ಗಳಿಗೆ ಹೋಗ್ತಾ ಇರುವಂಥ ಫಂಡಿಂಗನ್ನು ನಾವು ಯಾವ ಸ್ಕೀಮ್ಸ್ಗಳಿರ್ಬೋದು ಇಲ್ಲ ಬೇರೆ ಏನಕ್ಕೆ ಬಳಸ್ಬೋದು, ವೆಲ್ಫೇರ್ ಅಥವಾ ಡೆವಲಪ್ಮೆಂಟಲ್ಲಿ ಎಲ್ಲಿ ನಾವು ಬಳಸ್ಬೋದು ಅಲ್ಲಿ ಬಳಸ್ಬೋದಾಗುತ್ತೆ. ಆ ರೀತಿಯಾಗಿ ವೇಸ್ಟೇಜ್ ಮಾಡೋದ್ರ ಬದಲು ಫಂಡನ್ನು ಅಂಥ ಏನಂತೀವಿ ನೆಸೆಸಿಟಿ ಇರೋ ಕಡೆ ನಾವನ್ನ ಬಳಸ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ARC ಇನ್ನೇನನ್ನು ಐಡೆಂಟಿಫೈ ಮಾಡಿದೆ ಅಂತ ನಾವು ನೋಡಿದ್ರೆ ಸುಮಾರು 3 ಲಕ್ಷದಷ್ಟು ಅಂದರೆ 2.94 ಲ್ಯಾಕ್ಸಷ್ಟು ಸ್ಯಾಂಕ್ಷನ್ ಪೋಸ್ಟ್ಗಳಲ್ಲಿ ದೊಡ್ಡ ಪ್ರಮಾಣದ ಹುದ್ದೆಗಳು ಖಾಲಿ ಇವೆ. ಅಂದರೆ 2.94 ಲ್ಯಾಕ್ಸು ಪೋಸ್ಟ್ಗಳಿದೆ ಅಂತ ನಾವು ತಗೊಂಡ್ರೆ ಇದರಲ್ಲಿ ಹಲವಷ್ಟು ವೇಕೆನ್ಸಿಗಳು ಇದ್ದಾವೆ. ಸೊ ಆ ವೇಕೆನ್ಸಿಗಳನ್ನು ನಾವು ಏನು ಮಾಡಬೇಕು, ಫಿಲ್ ಮಾಡಬೇಕು ಅನ್ನುವಂಥದ್ದು. ತದನಂತರ ಏನಂದರೆ ಗ್ರೂಪ್ C ಮತ್ತು ಗ್ರೂಪ್ D ಪೊಸಿಷನ್ಸ್ ಅಥವಾ ಪೋಸ್ಟ್ಗಳನ್ನು ನಾವು ನೋಡಿದ್ರೆ ಮೋಸ್ಟ್ಲಿ ಇದನ್ನ ಔಟ್ಸೋರ್ಸಿಂಗ್ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ. ಸೊ ಔಟ್ಸೋರ್ಸಿಂಗ್ ಬದಲಾಗಿ ಏನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ನಾರ್ಮಲ್ ಪರ್ಮನೆಂಟ್ ಹುದ್ದೆಗಳಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಸೊ ಔಟ್ಸೋರ್ಸಿಂಗನ್ನು ತೆಗೆದು ಪರ್ಮನೆಂಟ್ ಜಾಬನ್ನು ಇಲ್ಲಿ ಕೊಡಬೇಕು ಅಂತ ಕೂಡ ಇದು ಐಡೆಂಟಿಫೈ ಮಾಡಿದೆ. ಆ್ಯಂಡ್ ಆಲ್ಸೋ ಸ್ಕಿಲ್ ಜಾಬ್ ಮಿಸ್ಮ್ಯಾಚನ್ನು ಕೂಡ ಇದು ಐಡೆಂಟಿಫೈ ಮಾಡಿದೆ. ಅಂದರೆ ಏನಾಗುತ್ತೆ ಅಂತಂದರೆ ಹಲವಾರು ಇಂಜಿನಿಯರಿಂಗ್ ಪದವೀಧರರು ಏನು ಮಾಡ್ತಾ ಇದ್ದಾರೆ ಅಂದರೆ ಗ್ರೂಪ್ C ಗ್ರೂಪ್ Dಗಳಿಗೆ ಹೋಗ್ತಾ ಇದ್ದಾರೆ. ಯಾಕೆ ಬೇರೆ ಕೆಲಸ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣ. ಸೊ ಆ ರೀತಿಯಾದ ಸ್ಕಿಲ್ ಮತ್ತು ಜಾಬ್ ಮಿಸ್ಮ್ಯಾಚ್ ಏನಿದೆ ಅದನ್ನು ಕೂಡ ಈ ARC ಐಡೆಂಟಿಫೈ ಮಾಡಿದೆ. ಸೊ ಇದೆಲ್ಲದನ್ನು ಕೂಡ ನಾವು ಸರ್ಕಾರ ಸಾಲ್ವ್ ಮಾಡಬೇಕು ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ARC ಏನು ಹೇಳಿದೆ ರೆಕಮೆಂಡೇಶನ್, ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸನ್ನು ARC ಐಡೆಂಟಿಫೈ ಮಾಡಿದರೆ ಕೆಲವೊಂದು ಸಜೆಷನ್ಸನ್ನು ನೀಡಿರಬೇಕಲ್ವಾ. ಸೊ ಏನು ಸಜೆಷನ್ಸನ್ನು ನೀಡಿದೆ ಅಂತಂದರೆ ಸ್ಕೀಮ್ಸ್ಗಳನ್ನು ಮರ್ಜ್ ಮಾಡಿ. ಅಂದರೆ ಈಗ ನಾನು ಈಗ ಹಿಂದೆ ಏನು ಹೇಳಿದೆ ಅಂದರೆ ಈಗ ಒಂದೇ ಏರಿಯಾದಲ್ಲಿ 2-3 ಸ್ಕೀಮ್ಗಳಿದೆ ಅಂತಂದರೆ ಅಂದರೆ ಒಂದೇ ಸೆಕ್ಟರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎಜುಕೇಷನ್ ಸೆಕ್ಟರಲ್ಲಿ ಸ್ಕೀಮ್ಸ್ ಓವರ್ಲ್ಯಾಪ್ ಆಗ್ತದೆ, ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಸ್ಕೀಮ್ಸ್ ಓವರ್ಲ್ಯಾಪ್ ಆಗ್ತದೆ. ಇಲ್ಲಾಂದರೆ ಹಲವಾರು ಸ್ಕೀಮ್ಸ್ಗಳು ಒಂದೇ ಈ ಸೆಕ್ಟರಲ್ಲಿ ಇದೆ ಅಂತಂದಾಗ ಅದನ್ನು ಮರ್ಜ್ ಮಾಡಿ. ಸೊ ಮರ್ಜ್ ಮಾಡಿದಾಗ ಏನಾಗುತ್ತೆ ಅಂತಂದರೆ 2-3 ಸ್ಕೀಮ್ಸ್ಗಳಿಗೆ ಹೋಗ್ತಾ ಇರುವಂಥ ಫಂಡಿಂಗ್ ಕಟ್ಟಾಗಿ ಅದನ್ನ ಒಂದೇ ಸ್ಕೀಮ್ಗೆ ಬಳಸ್ಬೋದು. ಅಂದರೆ ಒಂದೇ ಸ್ಕೀಮ್ ಅಂತ ಆದಾಗ ಏನಾಗುತ್ತೆ ಅಷ್ಟೊಂದು ಫಂಡಿಂಗ್ ಬೇಕಾಗೋದಿಲ್ಲ. ಸೊ ಆ ಒಂದು ರಿಮೈನಿಂಗ್ ಫಂಡ್ಸ್ನ ಏನು ಮಾಡೋದು ಬೇರೆ ಸ್ಕೀಮ್ಸ್ಗಳಿಗೆ ಡೈವರ್ಟ್ ಮಾಡ್ಬೋದು ಅನ್ನುವಂಥದ್ದು ಇದು ಒಂದನೇ ಸಜೆಷನ್.
ಎರಡನೇ ಸಜೆಷನ್ ಏನು ಅಂತಂದರೆ, ಈಗ ಯಾವ ಒಂದು ಯೋಜನೆಗಳು ಏನಂತೀವಿ ರೆಲೆವೆನ್ಸನ್ನು ಕಳೆದುಕೊಂಡಿದೆ ಅಂತಹ ಒಂದು ಯೋಜನೆಗಳನ್ನು ನಿಲ್ಲಿಸ್ಬಿಡಿ, ಅದನ್ನ ಕಂಟಿನ್ಯೂ ಮಾಡಬೇಡಿ ಅನ್ನುವಂಥದ್ದು. ತದನಂತರ ಏನು ಅಂತಂದರೆ, ಈಗ ಹೊಸ ಯೋಜನೆಗಳಿರ್ಬೋದು, ಹೊಸ ಪೋಸ್ಟ್ಗಳೇನಾದರೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕಡಿಮೆ ಮಾಡಿ, ಇರುವಂಥ ಸ್ಕೀಮ್ಗಳನ್ನು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನೋಡಿ ಹೊರತು ಹೊಸದಾಗಿ ಸ್ಕೀಮ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಡಿ ಅನ್ನುವಂಥದ್ದು. ತದನಂತರ ಏನು ಅಂದರೆ, ಪೀರಿಯಾಡಿಕ್ ಆಡಿಟ್ಗಳನ್ನು ಕಂಡಕ್ಟ್ ಮಾಡಿ. ಸೊ ಆಡಿಟ್ಗಳನ್ನು ಮಾಡಿದಾಗ ಏನು ಗೊತ್ತಾಗುತ್ತೆ ಅಂತಂದರೆ, ಯಾವ ರೀತಿಯಾಗಿ ಆ ಒಂದು ಸ್ಕೀಮ್ ಪರ್ಫಾರ್ಮ್ ಮಾಡ್ತಾ ಇದೆ, ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ, ಜನರಿಗೆ ಅದರಿಂದ ಲಾಭ ಆಗ್ತಾ ಇದೆಯಾ, ಇದೆಲ್ಲ ಒಂದು ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಆ ಒಂದು ಸ್ಕೀಮನ್ನು ಕಂಟಿನ್ಯೂ ಮಾಡಬೇಕಾ, ಡಿಸ್ಕಂಟಿನ್ಯೂ ಮಾಡಬೇಕಾ, ಅಥವಾ ಅದಕ್ಕೆ ನೀಡ್ತಾ ಇರುವಂಥ ಅಲೋಕೇಶನನ್ನು ಹೆಚ್ಚು ಮಾಡಬೇಕಾ, ಕಡಿಮೆ ಮಾಡಬೇಕಾ, ಇದೆಲ್ಲ ಒಂದು ಐಡಿಯಾ ಸಿಗುತ್ತೆ ಅನ್ನುವಂಥದ್ರ ಕುರಿತಾಗಿ ಕೂಡ ಇದು ರೆಕಮೆಂಡೇಷನನ್ನು ನೀಡಿದೆ. ತದನಂತರ ಏನು ಅಂತಂದರೆ, ಆ್ಯನ್ಯುವಲ್ ಪ್ಲ್ಯಾನ್ಡ್ ರೆಕ್ರೂಟ್ಮೆಂಟನ್ನು ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ವೇಕೆನ್ಸಿಗಳೇನಿದೆ ಆ ವೇಕೆನ್ಸಿಗಳನ್ನು ನಾವು ಸರಿಯಾಗಿ ಫಿಲ್ ಮಾಡ್ಬೋದು ಒಂದು ಕಡೆ. ಮತ್ತೊಂದು ಕಡೆ ಏನು ಸ್ಕಿಲ್ ಜಾಬ್ ಮಿಸ್ಮ್ಯಾಚ್ ಇದೆ ಅದನ್ನು ಕೂಡ ತಡಿಬೋದು. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ ಕೂಡ ಫಾಸ್ಟರ್ ಆಗುತ್ತೆ ಅನ್ನುವಂಥ ಒಂದು ರೆಕಮೆಂಡೇಷನ್ನ ಕೂಡ ARC ನೀಡಿದೆ. ಸೊ ಈ ಎಲ್ಲ ಒಂದು ರೆಕಮೆಂಡೇಷನ್ಸ್ ಏನಿದೆ, ಕರ್ನಾಟಕದ ಒಂದು ಉದ್ದೇಶಗಳಿದೆ, ಗುಡ್ ಗವರ್ನೆನ್ಸನ್ನು ನೀಡುವಂಥದ್ದಿರ್ಬೋದು, ಫಿಸ್ಕಲ್ ಪ್ರೂಡೆನ್ಸನ್ನು ಮೇಂಟೈನ್ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡೋದಿರ್ಬೋದು, ಇದೆಲ್ಲದಕ್ಕೂ ಕೂಡ ಈ ಒಂದು ರೆಕಮೆಂಡೇಷನ್ ಸಹಾಯ ಮಾಡುತ್ತೆ. ಸೊ ಈ ರೆಕಮೆಂಡೇಷನ್ಸ್ ಏನಿದೆ ಇದನ್ನು ಸರಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ಪರ್ಸ್ಪೆಕ್ಟಿವ್ ನಾವು ನೋಡಿದಾಗ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಟ್ರ್ಯಾಕ್ ರೆಕಾರ್ಡ್, ದ ಇಂಡಿಯನ್ ರೈಲ್ವೇಸ್ ಮಸ್ಟ್ ಪೇರ್ ನೋ ಎಕ್ಸ್ಪೆನ್ಸ್ ಇನ್ ಇನ್ಸ್ಟಾಲಿಂಗ್ ಸೇಫ್ಟಿ ಫೀಚರ್ಸ್. ಸೊ ಈ ಒಂದು ಆರ್ಟಿಕಲ್ ಏನಿದೆ ಇದು ಭಾರತೀಯ ರೈಲ್ವೆಯ ಸುರಕ್ಷತಾ ಕ್ರಮಗಳಿರ್ಬೋದು, ಮತ್ತು ತಂತ್ರಜ್ಞಾನ ಬಳಕೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಬಗ್ಗೆ ಮಾತಾಡ್ತಾ ಇದೆ. ನ್ಯೂಸ್ ಏನು ಅಂತಂದರೆ, ಇತ್ತೀಚೆಗಷ್ಟೇ ಏನಾಯಿತು ಅಂದರೆ, ಟಾಟಾನಗರ್ ಎರ್ನಾಕುಲಂ ಎಕ್ಸ್ಪ್ರೆಸ್ ಅನ್ನುವಂಥ ಒಂದು ಟ್ರೈನ್ ಏನಿದೆ, ಈ ಟ್ರೈನು ಆಂಧ್ರ ಪ್ರದೇಶದಲ್ಲಿರುವಾಗ AC ಕೋಚ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದಾನೆ. ಒಂದು ಫೈರ್ ಇನ್ಸಿಡೆಂಟ್ ಆಯಿತು. ಆ ಬಟ್ ಯಾವುದೇ ರೀತಿಯಾದ ಪ್ರಾಣಹಾನಿ ಆಗಿಲ್ಲ. ಬಟ್ ಸ್ಟಿಲ್ ಈ ರೀತಿಯಾದ ಒಂದು ಅಂದರೆ AC ಕೋಚ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಅಂದಾಗ ಇಟ್ ಈಸ್ ಅ ಪ್ರಾಬ್ಲಮ್. ಅಲ್ಲಿ ಸೇಫ್ಟಿ ಇಶ್ಯೂಸ್ ಎದ್ದು ಕಾಣಿಸ್ತಾ ಇದೆ. ಅಂದರೆ ಭಾರತೀಯ ರೈಲ್ವೇಸ್ ಏನಿದೆ ಇದು ಜನರ ಒಂದು ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಿಲ್ಲ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಅದರ ಕುರಿತಾಗಿ ಮತ್ತಷ್ಟು ಇನ್ಫಾರ್ಮೇಷನನ್ನು ಈಗ ನಾವು ನೋಡೋಣ. ಮೊದಲಿಗೆ ಕೆಲವು ಡೇಟಾನ ನೋಡ್ತೀವಿ. ಅಂದರೆ ರೈಲ್ವೆ ಸೇಫ್ಟಿಯ ಒಂದು ರೆಕಾರ್ಡನ್ನು ನಾವು ನೋಡಬೇಕಾಗುತ್ತೆ. ಈಗ 2024-25 ನೋಡಿದ್ರೆ ಅಪಘಾತಗಳ ಸಂಖ್ಯೆ ಏನಿದೆ, ಅಂದರೆ ಕಳೆದ 10 ವರ್ಷಗಳನ್ನು ನಾವು ಕಂಪೇರ್ ಮಾಡಿದಾಗ 70% ಕಡಿಮೆ ಆಗಿದೆ. 70% ರಿಡಕ್ಷನ್ ಇನ್ ಆಕ್ಸಿಡೆಂಟ್ಸ್ ಕಂಪೇರ್ ಟು ಲಾಸ್ಟ್ 10 ಇಯರ್ಸಲ್ಲಿ ಕಡಿಮೆ ಆಗಿದೆ. ಆ್ಯಂಡ್ ಆಲ್ಸೋ ಈ ಒಂದು ಏನು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ದಂತಹ ಅಪಘಾತಗಳು ಕೂಡ ಕಡಿಮೆ ಆಗಿದೆ. ಆ್ಯಂಡ್ ಆಲ್ಸೋ ಫೈರ್ ಇನ್ಸಿಡೆಂಟ್ಸ್ ಇದೆ ಆಲ್ಮೋಸ್ಟ್ 10-20% ಮಾತ್ರನೇ ಇದೆ. ಅಂದರೆ ಈಗ 70% ರಿಡಕ್ಷನ್ ಅಂದರೆ ಈಗ 30% ಕೇಸಸ್ಗಳಾಗ್ತಾ ಇದೆ. ಅಂದರೆ ಅದರಲ್ಲಿ 10-20% ಆಕ್ಸಿಡೆಂಟ್ಸ್ ಇದೆ. ಓವರ್ ಆಲ್ ರೈಲ್ವೆ ಆಕ್ಸಿಡೆಂಟ್ಸನ್ನು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಜಸ್ಟ್ 10-20% ಮಾತ್ರನೇ ಫೈರ್ ಇನ್ಸಿಡೆಂಟ್ಸ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದಕ್ಕೆ ಮುಖ್ಯವಾಗಿ ಕಾಸಸ್ಗಳು ಏನು ಅಂತ ಐಡೆಂಟಿಫೈ ಮಾಡಿದ್ದಾರೆ ಅಂತಂದರೆ, ಒಂದು ಎಲೆಕ್ಟ್ರಿಕಲ್ ಫಾಲ್ಟ್ಸ್ ಇರ್ಬೋದು, ಅಂದರೆ ಟ್ರೈನಲ್ಲಿ ಏನಾದ್ರು ಒಂದು ಫಾಲ್ಟ್ಸ್ಗಳಾಗುವಂಥದ್ದು, ಇಲ್ಲ ಅಂತಂದರೆ ರೋಲಿಂಗ್ ಸ್ಟಾಕ್ ಡಿಫೆಕ್ಟ್ಸ್ಗಳಿಂದ ಇರ್ಬೋದು, ಇಲ್ಲ ಅಂತಂದರೆ ಇನ್ಫ್ಲೇಮಬಲ್ ಮೆಟೀರಿಯಲ್ಸ್ ಇರ್ತಾನೆ. ಈಗ ಟ್ರೈನ್ ಅಂತ ಬಂದಾಗ ಅದರಲ್ಲಿ ಗೂಡ್ಸ್ಗಳನ್ನು ಸಾಗಿಸ್ತಾ ಇರ್ತಾರೆ. ಸೊ ಆ ಒಂದು ಗೂಡ್ಸಲ್ಲಿ ಇನ್ಫ್ಲೇಮಬಲ್ ಏನಾದರೂ ಇತ್ತು ಅಂತಂದರೆ ಅದರಿಂದ ಆಗ್ಬೋದು, ಇಲ್ಲ ಅಂತಂದರೆ ಮೈನರ್ ಹ್ಯೂಮನ್ ಎರರ್ಸ್ಗಳಿಂದ ಕೂಡ ಆಗ್ಬೋದು ಅನ್ನೋದನ್ನು ಇಲ್ಲಿ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಒಂದು ರಿಪೋರ್ಟ್ ಆಯಿತು. ಇನ್ನು ಮತ್ತೆ ಇಂಡಿಯನ್ ರೈಲ್ವೇಸ್ ಆ್ಯನ್ಯುವಲ್ ರಿಪೋರ್ಟ್ ಪ್ರಕಾರ 2023-24 ಇಂಡಿಯನ್ ರೈಲ್ವೇಸ್ ನೀಡಿರುವಂಥ ಒಂದು ಆ್ಯನ್ಯುವಲ್ ರಿಪೋರ್ಟ್ ಪ್ರಕಾರ ಏನು ಹೇಳಿದೆ ಅಂತಂದರೆ, ಸುಮಾರು 2000+ ಕೋಚ್ಗಳೇನಿದೆ, ಟ್ರೈನ್ಗಳಲ್ಲಿ ಕೋಚ್ಗಳೇನಿದೆ ಇವುಗಳಲ್ಲಿ ಫೈರ್ ಆ್ಯಂಡ್ ಸ್ಮೋಕ್ ಡಿಟೆಕ್ಷನ್ ಸಿಸ್ಟಮನ್ನು ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಅಂತ ಹೇಳಿದೆ ಈ ಒಂದು ರಿಪೋರ್ಟ್ ಪ್ರಕಾರ. ತದನಂತರ ಏನು ಅಂತಂದರೆ, ಎಲ್ಲ ಕೋಚ್ಗಳಲ್ಲೂ ಪೋರ್ಟಬಲ್ ಫೈರ್ ಎಕ್ಸ್ಟಿಂಗ್ವಿಷರ್ಸನ್ನು ನಾವು ಇರಿಸಿದ್ದೀವಿ ಅನ್ನುವಂಥದ್ದು. ಮೂರನೇದಾಗಿ ಏನು ಅಂತಂದರೆ, ಈ AC ಕೋಚ್ಗಳಲ್ಲಿ ಆಟೋಮೆಟಿಕ್ ಫೈರ್ ಡಿಟೆಕ್ಷನ್ ಸಿಸ್ಟಮನ್ನು ಇಟ್ಟಿದ್ವಿ. ಆಟೋಮೆಟಿಕ್ಕಾಗಿ ಫೈರ್ ಡಿಟೆಕ್ಟ್ ಆಗುವ ರೀತಿಯಾಗಿ ನಾವು ಮಾಡಿದ್ದೀವಿ. ನೋ ಸೇಫ್ಟಿ ಫೀಚರ್ ಇಸ್ ಟೂ ಎಕ್ಸ್ಪೆನ್ಸಿವ್ ಅನ್ನುವಂಥ ಒಂದು ನೀತಿ ದೃಷ್ಟಿಕೋನವನ್ನು ನಾವು ಇಟ್ಕೊಂಡು ಈ ರೀತಿಯಾದ ಒಂದು ಏನಂತೀವಿ ಸೇಫ್ಟಿ ಮೆಷರ್ಸನ್ನು ತಗೊಂಡಿದ್ದೀವಿ ಅಂತ ಭಾರತೀಯ ರೈಲ್ವೇಸ್ ತನ್ನ ಒಂದು ರಿಪೋರ್ಟಲ್ಲಿ ಹೇಳಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಇದೆಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ?
ಕರೆಕ್ಟ್ ಅಲ್ವಾ? ಒಂದು ಏನು ಅಂತಂದರೆ ಓಲ್ಡರ್ ಕೋಚ್ಗಳಿದೆ. ಅಂದರೆ ಭಾರತೀಯ ನಾವೊಂದು ರೈಲ್ವೇಸನ್ನು ನಾವು ನೋಡಿದ್ರೆ ಆ ಹಲವಾರು ಕೋಚ್ಗಳು ಹಳೆಯ ಕಾಲದ್ದು, ಅಂದರೆ 20-30 ಇಯರ್ಸ್ ಓಲ್ಡ್ ಇರುವಂಥ ಕೋಚ್ಗಳನ್ನು ಈಗಲೂ ನಾವು ಬಳಸ್ತಾ ಇದ್ದೀವಿ. ಸೊ ಅದೊಂದು ಇದಾಯಿತು. ಅಂದರೆ ಅಲ್ಲಿ ಏನಾಗುತ್ತೆ, ಓಲ್ಡರ್ ಕೋಚ್ ಅಂದಾಗ ಅಲ್ಲಿ ಆಟೋಮೇಷನ್ ಕಂಪ್ಲೀಟಾಗಿ ಆಟೋಮೇಷನ್ಗೆ ಇಲ್ಲಿ ಜಾಗ ಇರೋದಿಲ್ಲ. ಸೊ ದ್ಯಾಟ್ ಈಸ್ ಒನ್ ಪ್ರಾಬ್ಲಮ್. ಸೆಕೆಂಡ್ ಒನ್ ಏನು ಅಂತಂದರೆ ಹ್ಯೂಮನ್ ಮೇಲೆ ಡಿಪೆಂಡೆನ್ಸ್. ಈಗಲೂ ಕೂಡ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ ಹ್ಯೂಮನ್ ಅಲರ್ಟ್ನೆಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ತದನಂತರ ಏನು ಅಂತಂದರೆ ಈ ಏನು ಎಲೆಕ್ಟ್ರಿಕಲ್ ಫಾಲ್ಟ್ಸ್ ಇದೆ ಅದರಿಂದ ಪದೇ ಪದೇ ಫೈರ್ ಇನ್ಸಿಡೆಂಟ್ಸ್ ಆಗ್ತಾನೆ ಇದೆ, ಫೈರ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಸೊ ಎಲೆಕ್ಟ್ರಿಕಲ್ ಫಾಲ್ಟ್ಸನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓವರಾಲ್ ಆಗಿ ನಾವು ನೋಡಿದಾಗ ಇವೊಂದು ಈ ರೀತಿಯಾದ ಒಂದು ಏನಂತೀವಿ ಆಟೋಮೆಟಿಕ್ ಮೆಷರ್ಸನ್ನು ತೊಗೊಂಡಿರ್ಬೋದು, ಫೈರ್ ಸಿಸ್ಟಮ್ಸನ್ನು ಅಲ್ಲಿ ಪ್ಲೇಸ್ ಮಾಡಿರ್ಬೋದು, ಬಟ್ ಸ್ಟಿಲ್ ಅದರ ಒಂದು ವರ್ಕಿಂಗ್ ಕಂಡೀಷನ್ ಯಾವ ರೀತಿಯಾಗಿದೆ ಅನ್ನೋದು ಇಲ್ಲಿ ಕ್ವೆಶನ್ ಆಗುತ್ತೆ. ಅಂದರೆ ಈ ಒಂದು ಓಲ್ಡರ್ ಕೋಚಸ್ ಇರೋದ್ರಿಂದ ಕಾರಣ ಆಟೋಮೇಷನ್ ಪ್ರಾಬ್ಲಮ್ ಇರ್ಬೋದು, ಹ್ಯೂಮನ್ ಅಲರ್ಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಇರ್ಬೋದು, ಇಲ್ಲ ಅಂತಂದರೆ ಎಲೆಕ್ಟ್ರಿಕಲ್ ಫಾಲ್ಸ್ ಏನಿದೆ ಇದು ಅಂದರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುವಂಥ ಎಲೆಕ್ಟ್ರಿಕಲ್ ಫಾಲ್ಸ್ ಇರ್ಬೋದು. ಸೊ ಇದರ ಮೇಲೆ ರೈಲ್ವೇಸ್ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಏನು ಮಾಡಬೇಕು ಅಂತಂದರೆ ವೇ ಫಾರ್ವರ್ಡ್ ಏನು ಅಂತಂದರೆ ಆಟೋಮ್ಯಾಟಿಕ್ಕಾಗಿ ಈ ರೀತಿಯಾಗಿ ಏನಾದ್ರು ಫೈರ್ ಇನ್ಸಿಡೆಂಟ್ಸ್ ಆಗ್ತಾ ಇದೆ, ಫೈರ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತಂದರೆ ಆಟೋಮ್ಯಾಟಿಕ್ಕಾಗಿ ಅದು ಸಪ್ರೆಸ್ ಆಗುವಂತೆ ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕೋಚಲ್ಲಿ ಎಲೆಕ್ಟ್ರಿಕಲ್ ಫಾಲ್ಟ್ ಆಗಿದೆ ಅಂತಾರೆ, ಆ ಎಲೆಕ್ಟ್ರಿಕಲ್ ಫಾಲ್ಟ್ ಆಟೋಮ್ಯಾಟಿಕ್ಕಾಗಿ ಐಡೆಂಟಿಫೈ ಆಗಿ ಅದಷ್ಟಕ್ಕೆ ಅದೇನೇ ಅಲ್ಲಿ ಏನಂತೀವಿ ಏನೋ ಒಂದು ಟ್ರಿಪ್ ಬಟನ್ ಥರ ಏನಾದ್ರು ಒಂದು ಬಟನ್ ಇದ್ದು ಆ ಒಂದು ಫಾಲ್ಟ್ ಡಿಟೆಕ್ಟ್ ಆಗಿ ಆ ಫೈರ್ ಇನ್ಸಿಡೆಂಟ್ನ ನಿಲ್ಲಿಸೋ ಹಾಗೆ ಒಂದು ಆಟೋಮ್ಯಾಟಿಕ್ ಸಿಸ್ಟಮನ್ನು ಇಲ್ಲಿ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಆಟೋಮ್ಯಾಟಿಕ್ ಸಪ್ರೆಷನನ್ನು ಇದು ಮಾಡಬೇಕು. ತದನಂತರ ಏನು ಅಂತಂದರೆ ರಿಯಲ್ ಟೈಮ್ ಮಾನಿಟರಿಂಗನ್ನು ಮಾಡ್ತಾ ಇರಬೇಕು. ತದನಂತರ ಏನು ಅಂತಂದರೆ ಟ್ರೈನಿಂಗ್ ಮತ್ತು ಡ್ರಿಲ್ಸನ್ನು ಕೊಟ್ಟಿರಬೇಕು. ರೈಲ್ವೆ ಸಿಬ್ಬಂದಿಗಳು ಏನಿರ್ತಾರೆ ಇವ್ರಿಗೆ ರೆಗ್ಯುಲರ್ ಆಗಿ ಒಂದು ಟ್ರೈನಿಂಗನ್ನು ನೀಡ್ತಾ ಇರಬೇಕು. ಸೊ ದಟ್ ಈ ರೀತಿಯಾಗಿ ಏನಾದ್ರು ಇನ್ಸಿಡೆಂಟ್ಸ್ ಆಯಿತು ಅಂತಂದರೆ ಅವರು ಯಾವ ರೀತಿಯಾಗಿ ಪ್ರಿಪೇರ್ ಆಗಿರಬೇಕು. ಅಂದರೆ ಸಡನ್ನಾಗಿ ಏನಾದ್ರು ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತಂದರೆ ಆ ಒಂದು ಸ್ಟಾಫ್ಗಳಲ್ಲಿ ಪ್ರಿಪೇರ್ ಆಗಿರಬೇಕು. ಆನ್ ಬೋರ್ಡ್ ಇರುವಂಥ ಸ್ಟಾಫ್ಗಳು ಅಷ್ಟೇ, ಅಲ್ಲದೆ ಈ ಸ್ಟೇಷನ್ಗಳಿರುವಂಥ ಸ್ಟಾಫ್ಗಳು ಅಷ್ಟೇ, ಎಲ್ಲರೂ ಟ್ರೈನ್ ಆಗಿರಬೇಕು. ತದನಂತರ ಪ್ಯಾಸೆಂಜರ್ಗಳಿಗೆ ಪ್ರಾಪರ್ ಆದ ಅವೇರ್ನೆಸ್ಸನ್ನು ಕೊಟ್ಟಿರಬೇಕು. ಅಂದರೆ ಈಗ ಫೈರ್ ಆಕ್ಸಿಡೆಂಟ್ ಏನಾದ್ರು ಆಯಿತು ಅಂದರೆ ಅವರು ಯಾವ ರೀತಿಯಾಗಿ ಎಸ್ಕೇಪ್ ಆಗ್ಬೋದು, ಇಲ್ಲ ಅವರು ಯಾವ ರೀತಿಯಾಗಿ ಆ ಒಂದು ಫೈರ್ ಆಕ್ಸಿಡೆಂಟನ್ನು ನಿಲ್ಲಿಸೋದಕ್ಕೆ, ಅಂದರೆ ಫರ್ದರ್ ಅದನ್ನ ಅಗ್ರಿವೇಟ್ ಆಗೋದನ್ನು ತಡೆಯೋದಕ್ಕೆ ಯಾವ ರೀತಿಯಾಗಿ ಅವರು ಸಹಕರಿಸ್ಬೋದು ಅನ್ನೋದ್ರ ಕುರಿತಾಗಿ ಅವರಿಗೆ ಕೂಡ ಅವೇರ್ನೆಸ್ಸನ್ನು ನೀಡಬೇಕು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನು 10-20% ಆಫ್ ರೈಲ್ವೆ ಆಕ್ಸಿಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಫೈರ್ ಆಗ್ತಾ ಇದೆ ಅದನ್ನು ನಾವು ಮತ್ತಷ್ಟು ಕಡಿಮೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಏನು ಅರ್ಥ ಆಗುತ್ತೆ ಅಂದರೆ ಈ ಒಂದು ಘಟನೆ ಏನಿದೆ, ನಮ್ಮ ಭಾರತೀಯ ರೈಲ್ವೆ ಏನು ಸೇಫ್ಟಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ ಮಾಡಿದೆ, ಎಸ್ ಇಟ್ ಈಸ್ ಗುಡ್. ಅಂದರೆ ಯಾಕೆಂದರೆ ಇಟ್ ಹ್ಯಾಸ್ ಸೇವ್ಡ್ ಸೋ ಮೆನಿ ಲೈವ್ಸ್. ಯಾಕೆಂದರೆ ಯಾವುದೇ ರೀತಿಯಾದ ಪ್ರಾಣಹಾನಿ ಆಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಮತ್ತಷ್ಟು ಅಪ್ಗ್ರೇಡೇಷನ್ ಬೇಕು. ಅಂದರೆ ಸ್ಟಿಲ್ ಈ ಥರ ಫೈರ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತಂದರೆ ಸ್ಟಿಲ್ ಅಪ್ಗ್ರೇಡೇಷನ್ ಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತದೆ. ಸೊ ಆ ರೀತಿಯಾದ ಒಂದು ಅಪ್ಗ್ರೇಡೇಷನನ್ನು ಮಾಡಿದಾಗ ಈ ರೀತಿಯ ಆಕ್ಸಿಡೆಂಟ್ಸ್ಗಳೇ ಆಗೋದಿಲ್ಲ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನೋಡಿದಾಗ ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ಏನು ಫೈರ್ ಆಕ್ಸಿಡೆಂಟ್ಸ್ ಆಗ್ತದೆ, ಇದು ಕೇವಲ ಇಲ್ಲಿ ನಾವು ಏನು ರೈಲ್ವೆ ಬಗ್ಗೆ ಮಾತಾಡಿದ್ದೀವಿ. ಈಗ ನಾವು ಅಂದರೆ ಈ ಕಳೆದ ಡಿಸೆಂಬರಲ್ಲೇ ನೋಡಿದ್ರೆ 2-3 ಬಾರಿ AC ಬಸ್ಸಸ್ಗಳೇನಿದೆ, ಸ್ಲೀಪರ್ ಕೋಚ್ ಬಸ್ಸಸ್ಗಳೇನಿದೆ, ಅಲ್ಲೂ ಈ ರೀತಿಯಾದ ಬೆಂಕಿ ಅವಘಡಗಳು ಆಗಿರೋದನ್ನ ನಾವು ನೋಡಿದ್ದೀವಿ. ಸೊ ಓವರಾಲ್ ಆಗಿ ನಾವು ನೋಡಿದಾಗ ಈ ರೀತಿಯಾದ ಫೈರ್ ಆಕ್ಸಿಡೆಂಟ್ಸನ್ನು ತಡೆಯೋದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಟೆಪ್ಸ್ಗಳನ್ನು ತಗೋಬೋದು, ಯಾವ ರೀತಿಯಾದ ಟ್ರಾವೆಲ್ ಇರ್ಬೋದು, ಏರ್ ಮೀಡಿಯಮ್ ಇರ್ಬೋದು, ಏರ್ ಮೀಡಿಯಮ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ರೋಡ್ ಇರ್ಬೋದು, ಯಾವ ರೀತಿಯಾಗಿ ಸರ್ಕಾರ ಸ್ಟೆಪ್ಸನ್ನು ತಗೋಬೇಕು, ಯಾವ ರೀತಿಯಾಗಿ ಪ್ಯಾಸೆಂಜರನ್ನು ಅವೇರ್ ಆಗಿ ಇಟ್ಟಿರಬೇಕು, ಇದೆಲ್ಲದರ ಕುರಿತಾಗಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓವರ್ ಆಗಿ ಒಂದು ಕಡೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೊಂದು ಕಡೆ ಗವರ್ನೆನ್ಸ್ ಇಶ್ಯೂ ಬಂದಾಗ ಅಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಲ್ಲಿ ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. India is now the 4th largest economy, says Center. ಸೊ ಭಾರತ ಅಫಿಷಿಯಲ್ ಆಗಿ ಅಪ್ರಾಕ್ಸಿಮೇಟ್ ಆಗಿ $4.18 ಟ್ರಿಲಿಯನ್ GDPಯನ್ನು ರೀಚ್ ಆಗಿ ಜಪಾನ್ನ ಹಿಂದಿಕ್ಕಿ 4ನೇ ಪ್ರಪಂಚದಲ್ಲೇ 4th ಲಾರ್ಜೆಸ್ಟ್ ಇಕಾನಮಿಯಾಗಿ ಹೊರಹೊಮ್ಮಿದೆ ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದೆ.
ಸೊ ಈ ಒಂದು ನ್ಯೂಸ್ ಏನಿದೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡಿದಾಗ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಅಂತ ಬಂದಾಗ ಇಲ್ಲಿ ಆರ್ಡರನ್ನು ಕೇಳ್ಬೋದು. ಅಂದರೆ ಯಾವ ಒಂದು ದೇಶಗಳು ಲೈಕ್ ಟಾಪ್ 5 GDP ಲಾರ್ಜೆಸ್ಟ್ ಎಕಾನಮಿಯನ್ನು ಕೇಳಿ ಅದು ಆರ್ಡರನ್ನು ಕೇಳುವಂಥದ್ದಿರ್ಬೋದು, ಇಲ್ಲ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಕೇಳೋದಂತಿರ್ಬೋದು. ಇನ್ನು ಮೇನ್ಸ್ ಬಂದಾಗ ಈಗ ಇಂಡಿಯಾ 4th ಲಾರ್ಜೆಸ್ಟ್ ಎಕಾನಮಿ ಆಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ಟ್ರೂಲಿ ಲೈಕ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು GDP ನಾವು ಡೆವಲಪ್ಮೆಂಟನ್ನು ನೋಡಿದ್ದೇವೆ, ಗ್ರೋತನ್ನು ನೋಡಿದ್ವಿ ಹೊರತು ಆ್ಯಕ್ಚುಯಲ್ ಡೆವಲಪ್ಮೆಂಟನ್ನು ಭಾರತ ಕಂಡಿದೆಯಾ ಅನ್ನುವಂಥ ಒಂದು ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಅಂದರೆ ಅದನ್ನ ಅನಲೈಸ್ ಮಾಡಿ ಇಲ್ಲ ಎಕ್ಸಾಮಿನ್ ಮಾಡಿ ಈ ಒಂದು ಸ್ಟೇಟ್ಮೆಂಟ್ನ, ಈ ರೀತಿಯಾಗಿ ಕ್ವೆಶನ್ಸ್ಗಳು ಮೇನ್ಸಲ್ಲಿ ಬರುವ ಸಾಧ್ಯತೆಗಳಿರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಏನು ಅಂತಾರೆ, ಗ್ಲೋಬಲ್ ರ್ಯಾಂಕಿಂಗ್ ಬೇಕಾಗುತ್ತೆ. ಸೊ ಫಸ್ಟ್ 3 ಯಾವುದಿದೆ, US, ಚೈನಾ, ಜರ್ಮನಿ ಇದೆ, ಆ್ಯಂಡ್ ಇಂಡಿಯಾ ಇಸ್ 4th. ನೆಕ್ಸ್ಟ್ ಬಂದು 5th ಜಪಾನ್ ಬರುತ್ತೆ. ಓಕೆನಾ, ಇದಿಷ್ಟು ಬೇಸಿಕ್ ನಮಗೇನು ಗ್ಲೋಬಲ್ ರ್ಯಾಂಕಿಂಗ್ ಬೇಕಿರುವಂಥದ್ದು. ಸೊ ಇದನ್ನು ಯಾರು ಫೋರ್ಕಾಸ್ಟ್ ಮಾಡಿರೋದು ಯಾರು ಅಂದರೆ IMF, ವರ್ಲ್ಡ್ ಬ್ಯಾಂಕು ಮತ್ತು OECD ಇವೆಲ್ಲ ಕೂಡ ಹೇಳಿದರು ಭಾರತ ವಿಲ್ ಬಿ 4th ಲಾರ್ಜೆಸ್ಟ್ ಎಕಾನಮಿ ವೆರಿ ಸೂನ್ ಅಂತ, ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ 4th ಲಾರ್ಜೆಸ್ಟ್ ಎಕಾನಮಿ ನೌ. ಆ್ಯಂಡ್ ಭಾರತದ ಒಂದು GDP ಗ್ರೋತನ್ನು ನಾವು ನೋಡಿದ್ರೆ 8.2% ಇದೆ. ಯಾವಾಗ ಈ 2025-2026ನ ಸೆಕೆಂಡ್ ಕ್ವಾರ್ಟರ್ ಏನಿದೆ ಅದರಲ್ಲಿ ನಾವು ನೋಡಿದಾಗ ಇಟ್ ಈಸ್ 8.2% ಆಗಿದೆ. ಆ್ಯಂಡ್ ಓವರಾಲ್ ಆಗಿ ನೋಡಿದಾಗ ಈ ಮುಖ್ಯವಾಗಿ ಈ ಒಂದು GDP ಗ್ರೋತ್ ಯಾಕಾಗಿದೆ ಅಂದರೆ ಪ್ರೈವೇಟ್ ಕನ್ಸಂಪ್ಷನ್ ಹೆಚ್ಚಾಗಿರುವಂಥ ಕಾರಣವಾಗಿ ಈ ಒಂದು GDP ಗ್ರೋತ್ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಯಾಕೆ ಭಾರತ ಇಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಲೈಕ್ ಕೆಲವೊಂದು ರೀಸನ್ಸ್ ಇರಬೇಕಲ್ವಾ. ಸೊ ಡಿಮ್ಯಾಂಡ್ ಯಾಕೆ ಹೆಚ್ಚಾಗ್ತದೆ, ವೈ ಡಿಮ್ಯಾಂಡ್ ಇಸ್ ಗ್ರೋಯಿಂಗ್ ಇನ್ ಇಂಡಿಯಾ ಅಂತಂದರೆ ಮೊದಲಿಗೆ ಏನು ಅಂತಂದರೆ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್. ಭಾರತದಲ್ಲೇ ಏನು ಡಿಮ್ಯಾಂಡ್ ಇದೆ, ಡೊಮೆಸ್ಟಿಕ್ ಡಿಮ್ಯಾಂಡ್ ಇದೆ, ಇದು ಹೆಚ್ಚಾಗ್ತಾ ಇದೆ. ಎರಡನೇದಾಗಿ ಏನು ಅಂತಂದರೆ ಈ ಇನ್ಫ್ಲೇಷನ್ ಏನಿದೆ, ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಿರುವಂಥದ್ದು, ಕಂಟ್ರೋಲ್ಡ್ ಇನ್ಫ್ಲೇಷನ್ ಇರುವಂಥ ಕಾರಣ. ತದನಂತರ ಏನು ಅಂದರೆ ರೈಸಿಂಗ್ ಅರ್ಬನ್ ಕನ್ಸಂಪ್ಷನ್. ಅರ್ಬನ್ ಏರಿಯಾದಲ್ಲಿ ಕನ್ಸಂಪ್ಷನ್ ಏನಿದೆ, ಪ್ರೈವೇಟ್ ಕನ್ಸಂಪ್ಷನ್ ಏನಿದೆ, ಈ ಪ್ರೈವೇಟ್ ಕನ್ಸಂಪ್ಷನ್ ಹೆಚ್ಚಾಗ್ತಾ ಇದೆ. ಸೊ ಅದರಿಂದ ನಾಲ್ಕನೇದಾಗಿ ಏನು ಅಂದರೆ ಫಿನಾನ್ಷಿಯಲ್ ಕಂಡೀಷನ್ಸ್ ಅಂದರೆ ಚೆನ್ನಾಗಾಗ್ತಾ ಇದೆ. ಅಂದರೆ ಎಲ್ಲರೂ ಸರಿಯಾಗಿ ಎಲ್ಲರಿಗೂ ಇನ್ಕಮ್ ಬರ್ತಾ ಇದೆ. ಸೊ ಯಾವಾಗ ಇನ್ಕಮ್ ಬರುತ್ತೆ ಅಥವಾ ಯಾವಾಗ ಅವ್ರ ಹತ್ರ ಹಣ ಹೆಚ್ಚಾಗುತ್ತೆ ಅವ್ರೇನು ಮಾಡ್ತಾರೆ, ಜನ ಅದನ್ನ ಸ್ಪೆಂಡ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಯಾವಾಗ ಸ್ಪೆಂಡ್ ಮಾಡ್ತಾರೆ ಅಲ್ಲಿ ಎಕಾನಾಮಿಕ್ ಗ್ರೋತನ್ನು ನಾವು ಕಾಣ್ಬೋದಾಗುತ್ತೆ. ಆ್ಯಂಡ್ ಇದೆಲ್ಲದರ ಜೊತೆಗೆ ಸ್ಟ್ರಕ್ಚರಲ್ ಇಕನಾಮಿಕ್ ರಿಫಾರ್ಮ್ಸನ್ನು ನಾವು ಮಾಡ್ತಾ ಇರುವಂತಹ ಕಾರಣ, ಎಕನಾಮಿಕ್ ರಿಫಾರ್ಮ್ಸ್ ಇರುವಂಥ ಕಾರಣ ಕೂಡ ಈ ಒಂದು ಡಿಮ್ಯಾಂಡ್ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಯಾವಾಗ ಈ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಸೊ ಆಬ್ವಿಯಸ್ ಆಗಿ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಇಕನಾಮಿಕ್ ಗ್ರೋತ್. ಏನು ಡಿಮ್ಯಾಂಡ್ ಹೆಚ್ಚಾದಾಗ ಏನಾಗುತ್ತೆ, ಸಪ್ಲೈ ಏನಾಗುತ್ತೆ, ಸಪ್ಲೈ ಕೂಡ ಇನ್ಕ್ರೀಸ್ ಆಗಲೇಬೇಕು. ಸೊ ಸಪ್ಲೈ ಯಾವಾಗ ಇನ್ಕ್ರೀಸ್ ಆಗುತ್ತೆ ಇಟ್ ಲೀಡ್ಸ್ ಟು ಏನಂತೀವಿ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಪ್ರೊಡಕ್ಷನ್ ಹೆಚ್ಚಾದಾಗ ಏನಾಗುತ್ತೆ, ಇಟ್ ಆಟೋಮ್ಯಾಟಿಕಲಿ ಲೀಡ್ಸ್ ಟು ಎಕನಾಮಿಕ್ ಅಥವಾ GDP ಗ್ರೋತ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಟ್ ಇಸ್ ಅ ಸೈಕಲ್. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಅಂದರೆ ಡೈರೆಕ್ಟಾಗಿ ಕ್ವೆಶನ್ ಇದನ್ನು ಕೇಳ್ಬೋದು, ಯಾಕೆ ಭಾರತದಲ್ಲಿ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಅಂತ ಕೆಲವಷ್ಟು ಆಪ್ಷನ್ಸನ್ನು ಕೊಟ್ಟು ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ಬೋದು, ಇಲ್ಲ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ಬೋದು. ಸೊ ಆ ಒಂದು ರೀತಿಯಲ್ಲಿ ಇದನ್ನು ನೋಡಿದ್ವಿ. ಈಗ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡೋದಾದರೆ ಇಂಡಿಯಾ 4th ಲಾರ್ಜೆಸ್ಟ್ ಎಕಾನಮಿ ಆಗಿದೆ ಅಂದರೆ ಇದರ ಸಿಗ್ನಿಫಿಕೆನ್ಸ್ ಏನು, ಇಂಪಾರ್ಟೆನ್ಸ್ ಏನು ಅಂತಂದರೆ ಮೊದಲಿಗೆ ಏನಂದರೆ ಗ್ಲೋಬಲ್ ಲೆವೆಲಲ್ಲಿ ಜಾಗತಿಕವಾಗಿ ನೋಡಿದಾಗ ಎಕನಾಮಿಕ್ ಇನ್ಫ್ಲೂಯೆನ್ಸ್ ಏನಿದೆ, ಭಾರತದ ಎಕನಾಮಿಕ್ ಇನ್ಫ್ಲೂಯೆನ್ಸ್ ಏನಿದೆ ಇದು ಹೆಚ್ಚಾಗಿದೆ ಅನ್ನುವಂಥದ್ದು. ಎರಡನೇದಾಗಿ ಏನು ಅಂತಂದಾಗ ಈ ಒಂದು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, IMF ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, OECD, ಆಸಿಯಾನ್, ಈ ರೀತಿಯಾಗಿ ಏನು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಇಂಥ ಒಂದು ಇನ್ಸ್ಟಿಟ್ಯೂಷನಲ್ಲಿ ಭಾರತ ತನ್ನ ಒಂದು ಏನಂತೀವಿ ಒಪಿನಿಯನನ್ನು ಬಲವಾಗಿ ಇಡ್ಬೋದು. ಯಾಕೆಂದರೆ ಬೀಯಿಂಗ್ ಅ 4th ಲಾರ್ಜೆಸ್ಟ್ ಎಕಾನಮಿ ಇಸ್ ಅ ಪ್ರೈಡ್. ಒಂದು ಕಡೆ ಅದು ಪ್ರೈಡ್ ಆಗುವುದು, ಅಟ್ ದ ಸೇಮ್ ಟೈಮ್ ಅದು ಭಾರತಕ್ಕೆ ಒಂದು ಸ್ಟ್ರೆಂತನ್ನು ಕೊಡುತ್ತೆ ತನ್ನ ಒಂದು ಒಪಿನಿಯನನ್ನು ಸ್ಟ್ರಾಂಗ್ ಆಗಿ ಇಡೋದಕ್ಕೆ. ಸೊ ಅದರಿಂದ ತದನಂತರ ಏನು ಸ್ಟ್ರಾಂಗ್ ಮ್ಯಾಕ್ರೋ ಎಕನಾಮಿಕ್ ಫಂಡಮೆಂಟಲ್ಸ್ ಇರುತ್ತೆ. ಯಾವಾಗ ಎಕನಾಮಿಕ್ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿರುತ್ತೆ ದೇಶದ ಒಂದು ಬೆಳವಣಿಗೆ ಕೂಡ ಅಲ್ಲಿ ಏನಂತೀವಿ ಚೆನ್ನಾಗಿ ಆಗುತ್ತೆ. ಸೊ ಅದಕ್ಕಾಗಿ ತದನಂತರ ಕಾನ್ಫಿಡೆನ್ಸ್ ಬೂಸ್ಟ್ ಫಾರ್ ಇನ್ವೆಸ್ಟರ್ಸ್. ಈಗ ಇಂಡಿಯನ್ ಎಕಾನಮಿ 4th ಲಾರ್ಜೆಸ್ಟ್ ಎಕಾನಮಿ ಅಂತಂದಾಗ ಬೇರೆ ದೇಶಗಳಿಂದ ಹೂಡಿಕೆದಾರರು ಏನಿರ್ತಾರೆ, ಇನ್ವೆಸ್ಟರ್ಸ್ ಏನಿರ್ತಾರೆ, ಅವರು ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾವಾಗ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ನಮ್ಮ FDI ಇರ್ಬೋದು, FII ಇರ್ಬೋದು, FPI ಇರ್ಬೋದು, ಇದೆಲ್ಲ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಯಾವಾಗ ಇನ್ಕ್ರೀಸ್ ಆಗುತ್ತೆ, ನಮ್ಮ ರುಪೀ ಸ್ಟ್ರೆಂಥನ್ ಆಗುತ್ತೆ. ರುಪೀ ಸ್ಟ್ರೆಂಥನ್ ಆದರೆ ನಮ್ಮ ಎಕನಾಮಿಕ್ ಗ್ರೋತ್ಗೆ ಕೂಡ ಅದು ಏನಂತೀವಿ ಏಡ್ ಮಾಡುತ್ತೆ ಅಂತ ಹೇಳ್ಬೋದು.
ಸೊ ಈ ಎಲ್ಲ ಒಂದು ಕಾರಣದಿಂದ ಈ ಒಂದು 4th ಲಾರ್ಜೆಸ್ಟ್ ಎಕಾನಮಿ ಅನ್ನುವಂಥ ಒಂದು ಟೈಟಲ್ ಏನಿದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ದೆರ್ ವಿಲ್ ಬಿ ಸಮ್ ಚಾಲೆಂಜಸ್. ಯಾವುದೇ ಒಂದು ಕ್ಷೇತ್ರವನ್ನು ತೊಗೊಂಡ್ರೆ ಪಾಸಿಟಿವ್ಸ್ ಇದೆ ಅಂತಂದಾಗ ಅಲ್ಲಿ ನೆಗೆಟಿವ್ಸ್, ಕೆಲವು ಚಾಲೆಂಜಸ್ ಅಥವಾ ಲಿಮಿಟೇಷನ್ಸ್ ಕೂಡ ಇರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೆಲವು ಲಿಮಿಟೇಷನ್ಸ್ ಆಗುತ್ತೆ. ಏನು ಅಂತಂದರೆ ಜಾಬ್ಲೆಸ್ ಗ್ರೋತ್ ಕನ್ಸರ್ನ್ಸ್ ಅಂತ. ಈಗ ನಾವು ಕೆಲವು ರಿಪೋರ್ಟ್ಸ್ಗಳನ್ನು ನೋಡಿದ್ರೆ ಅದು ಏನು ಹೇಳಿದೆ ಅಂದರೆ ಭಾರತದಲ್ಲಿ ಆಗ್ತಾ ಇರುವಂಥದ್ದು ಜಾಬ್ಲೆಸ್ ಗ್ರೋತ್. ಅಂದರೆ GDP ಗ್ರೋ ಆಗ್ತಾ ಇದೆ ಅಥವಾ GDP ಹೆಚ್ಚುತ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಭಾರತದ ಯುವ ಜನರು ಏನಿದ್ದಾರೆ ಅವರು ಅನ್ಎಂಪ್ಲಾಯ್ಮೆಂಟನ್ನು ಫೇಸ್ ಮಾಡ್ತಾ ಇದ್ದಾರೆ. ಅಂದರೆ ಜಾಬ್ಲೆಸ್ನೆಸ್ ಇದೆ, ಅಟ್ ದ ಸೇಮ್ ಟೈಮ್ ಏನಾಗ್ತಾ ಇದೆ ಅಂತಂದರೆ ಗ್ರೋತ್ ಇದೆ ಬಟ್ ಸ್ಟಿಲ್ ಜಾಬ್ಲೆಸ್ನೆಸ್ ಕೂಡ ಇದೆ ಅನ್ನುವಂಥದ್ದು. ತದನಂತರ ಏನು ಅಂದರೆ ಇನ್ಕಮ್ ಇನ್ಇಕ್ವಾಲಿಟಿ ಮತ್ತು ರೀಜನಲ್ ಇನ್ಇಕ್ವಾಲಿಟಿ. ಇನ್ಕಮ್ ಇನ್ಇಕ್ವಾಲಿಟಿ ಅಂತ ಬಂದಾಗ ನಾವು ಕಳೆದ ತಿಂಗಳಲ್ಲಿ ಕೆಲವು ವಿಡಿಯೋಗಳಲ್ಲಿ ಏನು ನೋಡಿದ್ವಿ ಅಂತಂದರೆ ಇನ್ಇಕ್ವಾಲಿಟಿ ಅಂದರೆ ಟಾಪ್ 10% ಏನಿದ್ದಾರೆ ಅವರೇ ಆಲ್ಮೋಸ್ಟ್ ಟಾಪ್ 50% ಆಫ್ GDPಗೆ ಕಾಂಟ್ರಿಬ್ಯೂಟ್ ಮಾಡೋದು. ಸೊ ಇಲ್ಲಿ ಇನ್ಕಮ್ ಇನ್ಇಕ್ವಾಲಿಟಿಯನ್ನು ನಾವು ನೋಡ್ತಾ ಇದ್ವಿ. ಇನ್ನು ನಾನು ನೆಕ್ಸ್ಟು ರೀಜನಲ್ ಇನ್ಇಕ್ವಾಲಿಟಿ ಅಂದರೆ ಈಗ ಬೆಂಗಳೂರು ಡೆವಲಪ್ ಆಗ್ತಾ ಇರುವಂಥ ಅಥವಾ ಬೆಂಗಳೂರು GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಷ್ಟು ಬೇರೆ ಈಗ ಕೊಪ್ಪಳ, ಧಾರವಾಡ ಕಾಂಟ್ರಿಬ್ಯೂಟ್ ಮಾಡದಿರ ಇರ್ಬೋದು. ಸೊ ಆ ರೀತಿಯಾಗಿ ರೀಜನಲ್ ಇನ್ಇಕ್ವಾಲಿಟಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಒಂದು ಎಕನಾಮಿಕ್ ಗ್ರೋತ್ ಆಗ್ತದೆ ಬಟ್ ಅಟ್ ದ ಸೇಮ್ ಟೈಮ್ ಇನ್ಕಮ್ ಇನ್ಇಕ್ವಾಲಿಟಿ ಇರ್ಬೋದು, ರೀಜನಲ್ ಇನ್ಇಕ್ವಾಲಿಟಿ ಇರ್ಬೋದು, ಇದು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ತದನಂತರ ಹ್ಯೂಮನ್ ಕ್ಯಾಪಿಟಲ್ ಮತ್ತು ಸ್ಕಿಲ್ ಗ್ಯಾಪ್ಸ್. ಸ್ಕಿಲ್ ಜಾಬ್ ಮಿಸ್ ಮ್ಯಾಚ್ ಏನಾಗ್ತದೆ ಅದು ಇರ್ಬೋದು. ಇಲ್ಲಾಂದರೆ ಹ್ಯೂಮನ್ ಕ್ಯಾಪಿಟಲ್ನ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿ ರೆಡ್ಯೂಸ್ ಆಗ್ತಾ ಇದೆ. ಇದರ ಜೊತೆಗೆ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್. ಲಾರ್ಜೆಸ್ಟ್ ಎಕಾನಮಿ ಆಯಿತು ಅಂತಂದರೆ ಎಕ್ಸ್ಪೋರ್ಟ್ಸನ್ನು ಕೂಡ ನಾವು ಇನ್ಕ್ರೀಸ್ ಮಾಡೋಕ್ಕೆ ನೋಡ್ತೀವಿ. ಬಟ್ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನಾವು ಜಾಗತಿಕ ಮಟ್ಟದಲ್ಲಿ ಎಕ್ಸ್ಪೋರ್ಟ್ಸ್ ಕ್ವಾಲಿಟಿಯನ್ನು ನಾವು ಏನಂತೀವಿ ಕಂಪೀಟ್ ಮಾಡೋದಕ್ಕೆ ಆಗುತ್ತಾ? ಭಾರತದ ಒಂದು ಪ್ರಾಡಕ್ಟ್ಸ್ ಏನಿದೆ ಇದು ಜಾಗತಿಕ ಮಾರುಕಟ್ಟೆಗೆ ಹೋದಾಗ ಆ ಒಂದು ಕ್ವಾಲಿಟಿ ಟೆಸ್ಟ್ ಏನಿದೆ, ಆ ಕ್ವಾಲಿಟಿ ಕಾಂಪಿಟೇಟಿವ್ನೆಸ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗುತ್ತಾ ಅನ್ನೋದು ಇಲ್ಲಿ ಒಂದು ಚಾಲೆಂಜ್ ಆಗುತ್ತೆ. ಸೊ ಹಾಗಾದರೆ ಈ ಒಂದು ಚಾಲೆಂಜಸನ್ನು ನಾವು ಓವರ್ಕಮ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ಗೆ ಪುಷ್ ಮಾಡಬೇಕು ಮತ್ತು MSMEಗಳನ್ನು ಪ್ರೋತ್ಸಾಹಿಸಬೇಕು. ಅಂದರೆ ಅವರಿಗೆ ಟ್ಯಾಕ್ಸ್ ರಿಡಕ್ಷನ್ ಕೊಡೋದಿರ್ಬೋದು, ಇಲ್ಲ ಯಾವುದಾದ್ರೂ ಏನಾದರೂ ಒಂದು ಇನ್ಸೆಂಟಿವನ್ನು ಕೊಡೋದಿರ್ಬೋದು. ಈ ರೀತಿಯಾಗಿ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು MSMEಗಳನ್ನು ಪ್ರೋತ್ಸಾಹಿಸೋದಿರ್ಬೋದು. ತದನಂತರ ಹ್ಯೂಮನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಮನುಷ್ಯರ ಮೇಲೆ ಅಂದರೆ ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದಿರ್ಬೋದು. ಎಕ್ಸ್ಪೋರ್ಟ್ ಲೆಡ್ ಗ್ರೋತ್ ಸ್ಟ್ರಾಟಜಿ ಅಂದರೆ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ಏನಿರ್ತವೆ ಆ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ ಆಗಿ ಟರ್ನ್ ಮಾಡೋದು, ಅಂದರೆ ಕ್ವಾಲಿಟಿ ಇಶ್ಯೂಸನ್ನು ಏನಂತೀವಿ ನಿವಾರಿಸೋದಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಭಾರತದಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಏನಾದ್ರು ಹೋಗ್ತಾ ಇದೆ ಅಂತಂದರೆ ಅಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಷನನ್ನು ಕೊಡ್ತಾರೆ. ಸೊ ಯಾವಾಗ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಇರುತ್ತೆ ಆಗ ಏನು ಆ ಒಂದು ಪ್ರಾಡಕ್ಟ್ ಹ್ಯಾಸ್ ಹೈ ಕ್ವಾಲಿಟಿ ಅನ್ನೋದು ತಿಳಿಯುತ್ತೆ. ಸೊ ಆಗ ಆ ಒಂದು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ವ್ಯಾಲ್ಯೂ ಏನಿದೆ ಆ ಎಕ್ಸ್ಪೋರ್ಟ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿ ಕ್ವಾಲಿಟಿ ಸರ್ಟಿಫಿಕೇಷನ್ಸ್ಗಳನ್ನು ಕೊಡುವುದರಿಂದ ಏನಾಗುತ್ತೆ ಎಕ್ಸ್ಪೋರ್ಟನ್ನು ನಾವು ಮತ್ತಷ್ಟು ಏನಂತೀವಿ ಹೆಚ್ಚಿಗೊಳಿಸ್ಬೋದು. ಇದರ ಜೊತೆಗೆ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಮೇಲೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಒಟ್ಟಾರೆಯಾಗಿ ನಾವು ನೋಡಿದ್ರೆ ಭಾರತ ಹ್ಯಾಸ್ ಬಿಕಮ್ 4th ಲಾರ್ಜೆಸ್ಟ್ ಎಕಾನಮಿ ಅನ್ನೋದು ಕೇವಲ ಒಂದು ಸಂಖ್ಯೆ ಅಷ್ಟೇ ಅಲ್ಲ, ಇಟ್ ರಿಫ್ಲೆಕ್ಟ್ಸ್ ದ ಇಕನಾಮಿಕ್ ರಿಲಯನ್ಸ್ ಆಫ್ ಇಂಡಿಯಾ. ಅಂದರೆ ಲಾಂಗ್ ಟರ್ಮಲ್ಲಿ ನಾವು ನೋಡಿದಾಗ ಭಾರತದ ಒಂದು ಎಕನಾಮಿಕ್ ರಿಲಯನ್ಸನ್ನು ಕೂಡ ಇದು ತೋರಿಸುತ್ತೆ. ಸೊ ಹಾಗಾಗಿ ಈ ಒಂದು 4th ಲಾರ್ಜೆಸ್ಟ್ ಎಕಾನಮಿ ಅಂತ ಕೇವಲ ಒಂದು ಪಟ್ಟ ಅಂತ ಅದನ್ನು ನೋಡ್ದಿರಾ ಯಾವ ರೀತಿಯಾಗಿ ಅದನ್ನ ನಾವು ಭಾರತದ ಓವರ್ ಆಲ್ ಡೆವಲಪ್ಮೆಂಟ್ಗೆ ಬಳಸ್ಕೋಬೋದು, ಓವರ್ ಆಲ್ ಫ್ಯೂಚರಿಸ್ಟಿಕ್ ವಿಷನನ್ನು ಇಟ್ಕೊಂಡು ಇದನ್ನ ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ನ ನೋಡೋಣ. HAL ಎಂಟರ್ಸ್ ಸಿವಿಲ್ ಮಾರ್ಕೆಟ್ ವಿತ್ ಧ್ರುವ್ NG ಹೆಲಿಕಾಪ್ಟರ್. ಸೊ ಈ ಒಂದು ಆರ್ಟಿಕಲ್ ಏನು ಮಾತಾಡ್ತಾ ಇದೆ ಅಂತಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದೆ ಇಷ್ಟು ದಿನ ಏನು ಮಾಡ್ತಾ ಇತ್ತು ಅಂದರೆ ಅದು ಯೂಶಲ್ ಆಗಿ ನಮ್ಮ ಒಂದು ಏನು ಡಿಫೆನ್ಸ್ ಸೆಕ್ಟರ್ ಏನಿದೆ ಅದಕ್ಕೆ ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಅಂದರೆ ಅದಕ್ಕೆ ಬೇಕಾಗಿರುವಂಥ ಏನೇ ಎಕ್ವಿಪ್ಮೆಂಟ್ಸ್ ಇರ್ಬೋದು ಇಲ್ಲ ಏನೇ ವೆಹಿಕಲ್ಸ್ ಇರ್ಬೋದು ಅದನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ತಾಯಿತ್ತು. ಬಟ್ ಈಗ ವಿತ್ ದಿಸ್ ಧ್ರುವ್ ನ್ಯೂ ಜನ್ರೇಷನ್ ವೆಹಿಕಲ್ ಏನಿದೆ ಅಥವಾ ನ್ಯೂ ಜನ್ರೇಷನ್ ಹೆಲಿಕಾಪ್ಟರ್ ಏನಿದೆ ಈ ಹೆಲಿಕಾಪ್ಟರ್ನ ತಯಾರು ಮಾಡೋದ್ರಿಂದ ಅದು ಸಿವಿಲ್ ಏವಿಯೇಷನ್ ಏನಿದೆ ಅಂದರೆ ಈಗ ಏನು ಏರ್ ಇಂಡಿಯಾ ಇರ್ಬೋದು, ಬೇರೆ ಇಂಡಿಗೋ ಏನಿದೆ ಈ ರೀತಿಯಾದ ಒಂದು ಸಿವಿಲ್ ಏವಿಯೇಷನ್ ಮಾರುಕಟ್ಟೆಗೂ ಕೂಡ ನಾವು ಅಂದರೆ ಆ ಒಂದು ಮಾರುಕಟ್ಟೆಗೂ ಕೂಡ HAL ಎಂಟರ್ ಆಗಿದೆ. ಆ್ಯಂಡ್ ಅದರ ಒಂದು ಮೇಡನ್ ಫ್ಲೈಟನ್ನು ನಿನ್ನೆ ಸಕ್ಸಸ್ಫುಲ್ ಆಗಿ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಧ್ರುವ್ NG ಹೆಲಿಕಾಪ್ಟರ್ ಏನಿದೆ ಇದರ ಒಂದು ಫೀಚರ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಆ ಫೀಚರ್ಸ್ ಏನು ಅಂತ ನೋಡೋಣ.
ಸೊ ಮೊದಲಿಗೆ ಏನು ಅಂತಂದರೆ ಇದನ್ನು ಡೆವಲಪ್ ಏನೇನು ಕೇಳ್ಬೋದು ಪ್ರಿಲಿಮ್ಸಲ್ಲಿ, ಯಾರು ಡೆವಲಪ್ ಮಾಡಿರೋದು HAL ಡೆವಲಪ್ ಮಾಡಿರುವಂಥದ್ದು. ಸೊ ಏನಿದು ಅಂದರೆ ಇಂಡಿಜಿನಸ್ ಆಗಿ ಭಾರತದಲ್ಲೇ ಡೆವಲಪ್ ಮಾಡಿರುವಂಥ ಕಾರಣ ನಮ್ಮ ಮೇಕ್ ಇನ್ ಇಂಡಿಯಾ ಇರ್ಬೋದು, ಇಲ್ಲಾಂದರೆ ಆತ್ಮನಿರ್ಭರ್ ಭಾರತ್ ಏನಿದೆ ಇವುಗಳಿಗೆ ಪ್ರೋತ್ಸಾಹನೆಯನ್ನು ನೀಡಿರುವಂಥದ್ದು. ಅದು ಒಂದು ಪಾಯಿಂಟು. ಎರಡನೇದಾಗಿ ಏನು ಅಂತಂದರೆ ಈ ಒಂದು ಏನು ಧ್ರುವ್ NG ಹೆಲಿಕಾಪ್ಟರ್ ಏನಿದೆ ಇದರ ಒಂದು ಡೆವಲಪ್ಮೆಂಟ್ಗೆ ಅಥವಾ ಇದರ ಒಂದು ಜನರೇಷನ್ಗೆ ಫ್ರಾನ್ಸ್ನಿಂದ ಸಹಾಯವನ್ನು ನಾವು ಪಡ್ಕೊಂಡಿದ್ದೀವಿ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೂರನೇ ಪಾಯಿಂಟ್ ಏನು ಅಂತಂದರೆ ಇದರಲ್ಲಿ ಬಳಸಿರುವಂಥದ್ದು ಶಕ್ತಿ ಇಂಜಿನ್ಗಳು. ಸೊ ಈ ಶಕ್ತಿ ಇಂಜಿನ್ಗಳಿಂದ ಇಟ್ ಹ್ಯಾಸ್ ಬೀನ್ ಡೆವಲಪ್ಡ್ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರೋದು, ಭಾರತದಲ್ಲೇ ಡೆವಲಪ್ ಮಾಡಿರೋದು, ಬಟ್ ಫ್ರಾನ್ಸ್ನ ಸಹಯೋಗದಿಂದ ಡೆವಲಪ್ ಮಾಡಿರುವಂಥದ್ದು. ಸೊ ಇದು ಕೂಡ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನಂತರ ಇದರ ಮುಖ್ಯವಾದ ಫೀಚರ್ಸ್ಗಳು ಬೇಕಾಗುತ್ತೆ. ಏನು ಫೀಚರ್ಸ್ ಅಂತಂದರೆ ಒಂದು ಟ್ವಿನ್ ಇಂಜಿನ್, 2 ಇಂಜಿನ್ಗಳನ್ನು ಬಳಸುತ್ತೆ ಇದು. ತದನಂತರ ಮಲ್ಟಿ ರೋಲ್, ಬೇರೆ ಬೇರೆ ರೀತಿಯಾದ ರೋಲ್ಗಳನ್ನು ಇದು ಏನಂತೀವಿ ನಿರ್ವಹಿಸುತ್ತೆ. ತದನಂತರ ಗ್ಲಾಸ್ ಕಾಕ್ಪಿಟ್ ಮತ್ತು ಮಾಡರ್ನ್ ಏವಿಯಾನಿಕ್ಸ್ ಅಂತಂದಾಗ ಆಟೋಮೇಷನ್ ಇರುತ್ತೆ, ಬೇರೆ ಬೇರೆ ರೀತಿಯಾದ ಏನೇನು ಏವಿಯೇಷನ್ ಸೆಕ್ಟರಲ್ಲಿ ಹೊಸದಾಗಿ ಏನು ಟೆಕ್ನಾಲಜಿಗಳಿದೆ ಆ ಟೆಕ್ನಾಲಜಿಗಳನ್ನು ಇಲ್ಲಿ ಬಳಸಲಾಗಿದೆ ಅನ್ನುವಂಥದ್ದು. ತದನಂತರ ಕೆಲವೊಂದಿಷ್ಟು ಸೇಫ್ಟಿ ಅಪ್ಗ್ರೇಡ್ಸ್ಗಳನ್ನು ಮಾಡಿದ್ದಾರೆ. ಏನು ಅಂತಂದರೆ ಕ್ರ್ಯಾಶ್ ವರ್ದಿ ಫ್ಯೂಯಲ್ ಸಿಸ್ಟಮ್, ಅಂದರೆ ಏನಾದ್ರು ಕ್ರ್ಯಾಶ್ ಆಗ್ತಾ ಇದೆ ಅಂತಂದರೆ ಆವಾಗ ಫ್ಯೂಯಲ್ ಸಿಸ್ಟಮ್ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡಬೇಕು ಈ ರೀತಿಯಾಗಿ ಅದನ್ನು ಇರ್ಬೋದು. ಮತ್ತು ರಿಡಂಡೆಂಟ್ ಸಿಸ್ಟಮ್ಸ್ಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು. ಮತ್ತು ಡಿಜಿಟಲ್ ಆಟೋ ಪೈಲಟನ್ನು ಇಲ್ಲಿ ಇದೆ. ಮತ್ತು ಅಡ್ವಾನ್ಸ್ ನ್ಯಾವಿಗೇಷನ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಎಲ್ಲ ಅಡ್ವಾನ್ಸ್ಡಾಗಿ ಈ ಒಂದು ಧ್ರುವ್ NG ಹೆಲಿಕಾಪ್ಟರನ್ನು ಡೆವಲಪ್ ಮಾಡಿದ್ದಾರೆ. ಮತ್ತು ಇದರ ಅಪ್ಲಿಕೇಶನ್ಸ್ ಎಲ್ಲಿ ಅಂತ ನಾವು ನೋಡಿದ್ರೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಕ್ವೆಶನ್ಸನ್ನು ಕೇಳ್ಬೋದು. ಒಂದು ಏರ್ ಆ್ಯಂಬುಲೆನ್ಸ್ ಆಗಿ ಇದನ್ನ ಬಳಸ್ಬೋದು, ಓಕೆನಾ. ಎರಡನೇದಾಗಿ ಏನು ಅಂತಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ, ಅಂದರೆ ಡಿಸಾಸ್ಟರ್ ರೆಸ್ಪಾನ್ಸ್ ಅಥವಾ ರೆಸ್ಕ್ಯೂ ಏನಾದರೂ ಮಾಡಬೇಕು ಅಂದರೆ ಅಂತಹ ಕಡೆ ಈ ಒಂದು ಧ್ರುವ್ NGಯನ್ನು ಬಳಸ್ಬೋದು. ಮತ್ತು ಆಫ್ ಶೋರ್ ಆಪರೇಷನ್ಸ್ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಬಳಸ್ಬೋದು. ತದನಂತರ ಟೂರಿಸಮ್ಗೆ ಬಳಸ್ಬೋದು ಇದನ್ನು. ಮತ್ತು ರೀಜನಲ್ ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಟೂರಿಸಮ್ ಅಂತಂದರೆ ಈಗ ಬೆಂಗಳೂರಲ್ಲಿ ನಾವು ಧ್ರುವ್ NG ಹೆಲಿಕಾಪ್ಟರನ್ನು ಇದು ಮಾಡ್ತೀವಿ ಫಾರ್ ಟೂರಿಸಮ್ ಅಂತಂದರೆ ಬೇರೆ ಬೇರೆ ಪ್ಲೇಸಸ್ಗಳಿಗೆ ಥ್ರೂ ಲೈಕ್ ಇನ್ಸ್ಟೆಡ್ ಆಫ್ ರೋಡಲ್ಲಿ ಟ್ರಾವೆಲ್ ಮಾಡೋದು ಇಲ್ಲ ಮೆಟ್ರೋಲಿ ಟ್ರಾವೆಲ್ ಮಾಡೋದು ಬದಲು ಹೆಲಿಕಾಪ್ಟರನ್ನು ಬಳಸೋದಿರ್ಬೋದು. ಮತ್ತು ರೀಜನಲ್ ಕನೆಕ್ಟಿವಿಟಿ ಲೈಕ್ ವೆರಿ ಶಾರ್ಟ್ ಡಿಸ್ಟೆನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನಾವು HAL ಓಲ್ಡ್ ಏರ್ಪೋರ್ಟಿಂದ ದೇವನಹಳ್ಳಿ ಏರ್ಪೋರ್ಟಿಗೆ ಬರಬೇಕು ಅಂತಂದರೆ ಅಲ್ಲಿ ಟ್ಯಾಕ್ಸಿ ರೂಪವಾಗಿ ರೀಜನಲ್ ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡೋದಕ್ಕೆ ಈ ಒಂದು ಹೆಲಿಕಾಪ್ಟರ್ನ ಬಳಸ್ಬೋದಾಗುತ್ತೆ. ತದನಂತರ ಗೌರ್ಮೆಂಟ್ ಆಪರೇಷನ್ಸ್ಗಳಿಗೆ ಪ್ರೈವೇಟ್ ಆಪರೇಷನ್ಸ್ಗಳಿಗೆ ಇದನ್ನ ಬಳಸ್ಬೋದಾಗುತ್ತೆ. ಸೊ ಈ ರೀತಿಯಾಗಿ ಲೈಕ್ ಬೇಸಿಕ್ ಅಪ್ಲಿಕೇಶನ್ ಸಿವಿಲ್ ಯೂಸಸ್ಗೆ ಇದನ್ನು ಬಳಸ್ಬೋದು ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓವರಾಲ್ ಆಗಿ ನೋಡಿದಾಗ ಬೇಸಿಕಲಿ ವಿತ್ ರೆಸ್ಪೆಕ್ಟ್ ಟು ನಮಗೆ ಪ್ರಿಲಿಮ್ಸ್ ಅಷ್ಟೇ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸಲ್ಲಿ ಜಸ್ಟ್ ಕೋಟ್ ಮಾಡೋದಕ್ಕೆ, ಅಂದರೆ ಯಾವ ರೀತಿಯಾಗಿ ಭಾರತ ತನ್ನ ಒಂದು ಮೇಕ್ ಇನ್ ಇಂಡಿಯಾ ಅಥವಾ ಆತ್ಮನಿರ್ಭರ್ ಭಾರತ್ ಕಡೆಗೆ ಮತ್ತಷ್ಟು ಏನಂತೀವಿ ಬೆಳವಣಿಗೆಯನ್ನು ನೋಡ್ತಾ ಇದೆ ಅಂತ ಅಂದಾಗ ಈ ರೀತಿಯಾದನ್ನು ಕೋಟ್ ಮಾಡ್ಬೋದು. ಅಂದರೆ ಈ ರೀತಿಯಾಗಿ ಧ್ರುವ್ NG ಹೆಲಿಕಾಪ್ಟರ್ ಏನಿದೆ ಇಟ್ ಈಸ್ ಇಂಡಿಜಿನಸ್ಲಿ ಡೆವಲಪ್ಡ್. ದೋ ಫ್ರಾನ್ಸಿಂದ ಹೆಲ್ಪ್ ತೊಗೊಂಡಿದ್ದೀವಿ ಬಟ್ ಇಟ್ ಹ್ಯಾಸ್ ಬೀನ್ ಡೆವಲಪ್ಡ್ ಇಂಡಿಜಿನಸ್ಲಿ. ಸೊ ಅದು ಕೂಡ ಒನ್ ಸ್ಟೆಪ್ ಟುವರ್ಡ್ಸ್ ಮೇಕ್ ಇನ್ ಇಂಡಿಯಾ ಅಂತ ನಾವು ಕೋಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ಇವಾಗ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. A third of Delhi's PM 2.5 load has a secondary source, ammonium sulfate. ನಮಗೆಲ್ಲ ಗೊತ್ತಿದೆ ದೆಹಲಿಯಲ್ಲಿ ಯಾವ ರೀತಿಯಾಗಿ ವಾಯು ಮಾಲಿನ್ಯ ಹೆಚ್ಚಾಗ್ತಾನೆ ಇದೆ. ಲೈಕ್ ವರ್ಷದಿಂದ ವರ್ಷಕ್ಕೆ ನೋಡಿದಾಗ ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ಒಂದು ರೀಸನ್ನು ಸ್ಟಬಲ್ ಬರ್ನಿಂಗ್, ಇನ್ನೊಂದು ಅಲ್ಲಿ ಅದೇ ಟೈಮಲ್ಲಿ ಅಂದರೆ ಈ ವಿಂಟರ್ ಟೈಮಲ್ಲೇ ಬರುವಂತಹ ಗಾಳಿ ಏನಿದೆ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಏನಿದೆ ಅದರಿಂದ ಕೂಡ ಹೌದು. ತದನಂತರ ಏನಾಗುತ್ತೆ ಅಂದರೆ ಅಲ್ಲಿ ಡೆಲ್ಲಿಯ ಲೋಕಲ್ ಪೊಲ್ಯೂಷನ್, ವೆಹಿಕಲ್ ಪೊಲ್ಯೂಷನ್ ಇರ್ಬೋದು, ಕನ್ಸ್ಟ್ರಕ್ಷನಿಂದ ಬರುವಂಥ ಪೊಲ್ಯೂಷನ್ ಇರ್ಬೋದು, ಇಂಡಸ್ಟ್ರಿಗಳಿಂದ ಪೊಲ್ಯೂಷನ್ ಇರ್ಬೋದು, ಇಲ್ಲಾಂದರೆ ಕೆಮಿಕಲ್ ರಿಯಾಕ್ಷನ್ಸಿಂದ ಬರುವಂಥ ಒಂದು ಪೊಲ್ಯೂಷನ್ ಇರ್ಬೋದು. ಸೊ ಈ ರೀತಿಯಾಗಿ ಎಲ್ಲ ಪೊಲ್ಯೂಷನ್ನು ಸೇರಿ ಡೆಲ್ಲಿಯಲ್ಲಿ ಏನಾಗ್ತಾ ಇದೆ ಅಂದರೆ ವಾಯು ಮಾಲಿನ್ಯ ಮತ್ತಷ್ಟು ಹೆಚ್ಚಾಗ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಇಟ್ ಇಸ್ PM 2.5 ಅಂತ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಆ್ಯಂಡ್ ಈ PM 2.5 ಏನಿದೆ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇದಕ್ಕೆ 2 ರೀತಿಯಾದ ಸೋರ್ಸ್ಗಳಿರ್ತವೆ. ಒಂದು ಪ್ರೈಮರಿ ಸೋರ್ಸು, ಒಂದು ಸೆಕೆಂಡರಿ ಸೋರ್ಸು. ಪ್ರೈಮರಿ ಸೋರ್ಸ್ ಅಂತ ಬಂದಾಗ ವೆಹಿಕಲ್ಲಿಂದ ಬರುವಂಥದ್ದಿರ್ಬೋದು, ಇಲ್ಲಾಂತಲೇ ಕನ್ಸ್ಟ್ರಕ್ಷನ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಡೈರೆಕ್ಟಾಗಿ ಬರುವಂಥದ್ದು. ಇನ್ನು ಸೆಕೆಂಡರಿ ಅಂತ ಬಂದಾಗ ಇದು ಯೂಶಲಿಯಾಗಿ ಗ್ಯಾಸಸ್ಗಳಿಂದ ಆಗುವಂಥದ್ದು ಅಥವಾ ರಿಯಾಕ್ಷನ್ಸ್ ಅಂದರೆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಆಗುವಂಥದ್ದು. ಅಂದರೆ ಪ್ರೈಮರಿ ಪೊಲ್ಯೂಟೆಂಟ್ಸು ಗಾಳಿಯಲ್ಲಿ ಇರುವಂಥ ಬೇರೆ ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಆಗಿ ಇಲ್ಲ ಸನ್ಲೈಟ್ ಜೊತೆ ರಿಯಾಕ್ಟ್ ಆಗಿ ಬೇರೆ ರೀತಿಯಾದ ಕೆಮಿಕಲ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಸೊ ಅದನ್ನು ನಾವು ಪೊಲ್ಯೂಟೆಂಟ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಅಂತ ನಾವು ಕರಿತೀವಿ. ಸೊ ಅದರಿಂದ ಕೂಡ
ಈ ಒಂದು ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಈ PM2.5 ಪೊಲ್ಯೂಷನ್ ಏನಿದೆ, ಇಟ್ ಈಸ್ ಮೋಸ್ಟ್ಲಿ ಬಿಕಾಸ್ ಲೈಕ್ ಏನು ಪೊಲ್ಯೂಟೆನ್ಸ್ ಅಟ್ಮಾಸ್ಫಿಯರಲ್ಲಿ ಫಾರ್ಮ್ ಆಗ್ತಾ ಇದೆ ಅದರಿಂದ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಮೊದಲಿಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ PM2.5 ಏನಿದೆ ಇದಕ್ಕೆ ಸೆಕೆಂಡರಿ ಸೋರ್ಸ್ ಏನು ಅಂದರೆ ಅಮೋನಿಯಂ ಸಲ್ಫೇಟ್. ಸೊ ಈ ಅಮೋನಿಯಂ ಸಲ್ಫೇಟ್ ಏನಿದೆ ಇದರಿಂದ ಕೂಡ ಹೆಚ್ಚಾಗ್ತಾ ಇದೆ ಈ ಒಂದು ಪೊಲ್ಯೂಷನ್ ಏನಿದೆ, ಅಥವಾ PM2.5 ಪೊಲ್ಯೂಟೆಂಟ್ ಏನಿದೆ ಇದು ಹೆಚ್ಚಾಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಮೋನಿಯಂ ಸಲ್ಫೇಟ್ ಕೂಡ ಹೌದು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಹಾಗಾದರೆ ನಮಗೆ ಇಲ್ಲಿ ಈ ಅಮೋನಿಯಂ ಸಲ್ಫೇಟ್ ಯಾವ ರೀತಿಯಾಗಿ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಫಾರ್ಮ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಕೋಲ್ ಪವರ್ ಪ್ಲಾಂಟ್ಸಿಂದ ಸಲ್ಫರ್ ಡೈಆಕ್ಸೈಡ್ ಆಚೆ ಬರುತ್ತೆ, ಓಕೆನಾ. ಈ ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ ಅಂತಂದರೆ ಗಾಳಿಯಲ್ಲಿ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಆಕ್ಸಿಡೇಷನ್ ರಿಯಾಕ್ಷನ್ ಅಂಡರ್ಗೋ ಆಗಿ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಸಲ್ಫೇಟ್ ಏನಾಗುತ್ತೆ ಅಂತಂದರೆ ಮತ್ತೆ ಗಾಳಿಯಲ್ಲಿ ಅಮೋನಿಯಾ ಕೂಡ ಇರುತ್ತೆ. ಸೊ ಆ ಅಮೋನಿಯಾ ಜೊತೆ ಮಿಕ್ಸ್ ಆಗಿ ಅಮೋನಿಯಂ ಸಲ್ಫೇಟ್ ಆಗುತ್ತೆ. ಸೊ ಸಲ್ಫರ್ ಡೈಆಕ್ಸೈಡ್ ಗಾಳಿಯಲ್ಲಿ ಅಂದರೆ ಕೋಲ್ ಪವರ್ ಪ್ಲಾಂಟ್ಸಿಂದ ಸಲ್ಫರ್ ಡೈಆಕ್ಸೈಡ್ ಆಚೆ ಬರುತ್ತೆ. ಸಲ್ಫರ್ ಡೈಆಕ್ಸೈಡು ಆಕ್ಸಿಜನ್ ಜೊತೆ ಸೇರಿ ಸಲ್ಫೇಟ್ ಆಗುತ್ತೆ. ಈ ಸಲ್ಫೇಟು ಗಾಳಿಯಲ್ಲಿರುವಂತಹ ಅಮೋನಿಯಾ ಜೊತೆ ರಿಯಾಕ್ಟ್ ಆಗಿ ಅಮೋನಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಅಮೋನಿಯಂ ಸಲ್ಫೇಟ್ ಏನಿದೆ, ಈ ಅಮೋನಿಯಂ ಸಲ್ಫೇಟ್ ಬಂದು ನಮ್ಮ ಲಂಗ್ಸ್ಗಳ ಒಳಗೆ ಹೋಗಿ ಉಸಿರಾಟಕ್ಕೆ ತೊಂದರೆಯನ್ನು ಕೊಡುತ್ತೆ. ಸೊ ಇದಿಷ್ಟು ಬೇಸಿಕಲಿ ಅಮೋನಿಯಂ ಸಲ್ಫೇಟ್ ಯಾವ ರೀತಿಯಾಗಿ ಫಾರ್ಮ್ ಆಗಿದೆ ಅನ್ನೋದಕ್ಕಾಯಿತು. ಸೊ ಯಾಕೆ ಈ ಅಮೋನಿಯಂ ಸಲ್ಫೇಟು ಯಾಕೆ ಸೀರಿಯಸ್ ಕನ್ಸರ್ನ್ ಆಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಆರ್ಟಿಕಲಲ್ಲಿ ಅವ್ರು ಎಂಟೈರ್ ಆಗಿ ಮಾತಾಡ್ತಾ ಇರುತ್ತೆ ಅಮೋನಿಯಂ ಸಲ್ಫೇಟ್ ಬಗ್ಗೆ. ಯಾಕೆ ಅಂತಂದರೆ ಈ PM2.5 ಪೊಲ್ಯೂಷನ್ ಏನಿದೆ ಇದರಲ್ಲಿ ಆಲ್ಮೋಸ್ಟ್ 1/3 ಆಫ್ ಪೊಲ್ಯೂಷನ್ ಇಸ್ ಬಿಕಾಸ್ ಆಫ್ ಅಮೋನಿಯಂ ಸಲ್ಫೇಟ್ ಅಂತ ಅವರೇ ಹೇಳಿದ್ದಾರೆ. ಸೊ 1/3 ಆಫ್ ಪೊಲ್ಯೂಷನ್ ಇಸ್ ಬಿಕಾಸ್ ಆಫ್ ಅಮೋನಿಯಂ ಸಲ್ಫೇಟ್ ಅಂತಾರೆ. ಇಟ್ ಈಸ್ ಅ ವೆರಿ ಸೀರಿಯಸ್ ಕನ್ಸರ್ನ್. ಸೊ ಯಾಕೆ ಅಂತಂದಾಗ ಫಸ್ಟ್ ಏನು ಅಂತಂದರೆ ಈ PM2.5 ಏನಿದೆ ಇದರ ಒಂದು ಸೆಕೆಂಡರಿ ಸೋರ್ಸಸ್ ಸೆಕೆಂಡರಿ ಪೊಲ್ಯೂಟೆನ್ಸ್ ಏನಿದೆ ಇದು ಕೇವಲ ಡೆಲ್ಲಿಯಿಂದನೇ, ಅಂದರೆ ಡೆಲ್ಲಿಯ ಲೋಕಲ್ ಎನ್ವಿರಾನ್ಮೆಂಟಿಂದ ಆಗುವಂಥದ್ದಲ್ಲ, ದೂರದ ಪ್ರದೇಶಗಳಿಂದ ಕೂಡ ಡೆಲ್ಲಿಗೆ ಬರ್ಬೋದು. ಸೊ ಹಾಗಾಗಿ ಲಾಂಗ್ ರೇಂಜ್ ಟ್ರಾನ್ಸ್ಪೋರ್ಟಿಂದ ಕೂಡ ಇದು ಆಗ್ತಾ ಇದೆ. ಎರಡನೇದಾಗಿ ಏನು ಅಂತಂದರೆ ನಾವು ಜಸ್ಟ್ ಡೆಲ್ಲಿಯಲ್ಲಿ ಈಗ ಗ್ರ್ಯಾಪ್ ರೆಗ್ಯುಲೇಷನ್ಸನ್ನು ಡೆಲ್ಲಿಯಲ್ಲಿ ಇಡೋದು, ಇಲ್ಲ ಆಡ್ ಈವನ್ ಸ್ಕೀಮನ್ನು ಡೆಲ್ಲಿಯಲ್ಲಿ ಎನ್ಫೋರ್ಸ್ ಮಾಡೋದು, ಈ ರೀತಿಯಾಗಿ ಕೇವಲ ಡೆಲ್ಲಿ ಫೋಕಸ್ ಮಾಡಿದ್ರೆ ಆಗೋದಿಲ್ಲ. ಅಂದರೆ ಲೋಕಲ್ ಆಗಿ ಕಂಟ್ರೋಲ್ ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಎಫೆಕ್ಟಿವ್. ಈ ಒಂದು PM2.5 ಏನಿದೆ ಇದು ಮುಖ್ಯವಾಗಿ ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್, ಈ ತೆಲಂಗಾಣ ಇಲ್ಲಿ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಡೆಲ್ಲಿಯಲ್ಲೂ ಆಗ್ತಾ ಇದೆ ಆ್ಯಂಡ್ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಕೋಲ್ ಡಾಮಿನೇಟೆಡ್ ಸ್ಟೇಟ್ಸ್, ಇವೆಲ್ಲ ಏನು ಕೋಲ್ ಡಾಮಿನೇಟೆಡ್ ಸ್ಟೇಟ್ಸ್ ಅಲ್ವಾ, ಈ ಕೋಲ್ ಡಾಮಿನೇಟೆಡ್ ಸ್ಟೇಟ್ಸಿಂದನೇ ಹೆಚ್ಚಾಗಿ ಆಗ್ತಾ ಇರುವಂಥ ಏನಂತೀವಿ PM2.5 ಹೆಚ್ಚಾಗಿ ಬರ್ತಾ ಇರುವಂಥದ್ದು, ಅಂದರೆ ಪೊಲ್ಯೂಟೆನ್ಸ್ ಬರ್ತಾ ಇರೋದು. ಸೊ ಹಾಗಾಗಿ ಅಲ್ಲೂ ಕೂಡ ನಾವು ಮೆಷರ್ಸನ್ನು ತಗೋಬೇಕು. ಲೋಕಲ್ ಕಂಟ್ರೋಲ್ ಇಸ್ ನಾಟ್ ಸಫಿಷಿಯೆಂಟ್. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಇಟ್ ಈಸ್ ಅ ವೆದರ್ ಡ್ರಿವನ್ ಫಿನಾಮಿನಾ. ವೆದರ್ ಕೂಡ ಒಂದು ಏನಂತೀವಿ ಫ್ಯಾಕ್ಟರ್ ಆಗಿ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂದರೆ ಈಗ ಹ್ಯೂಮಿಡಿಟಿ ಇರ್ಬೋದು, ಫಾರ್ ಎಕ್ಸಾಂಪಲ್ ಹೈ ಹ್ಯುಮಿಡಿಟಿ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತು ಲೋ ವಿಂಟರ್ ಟೆಂಪರೇಚರ್ಸ್, ವಿಂಟರಲ್ಲಿ ಟೆಂಪರೇಚರ್ ಕಡಿಮೆ ಇರುವಂಥ ಕಾರಣ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಇದರ ಜೊತೆಗೆ ಫಾಗ್ ಏನಿರುತ್ತೆ, ಮಂಜು ಏನು ಪ್ರೊಡ್ಯೂಸ್ ಆಗುತ್ತೆ, ಆ ಮಂಜು ಫಾರ್ಮೇಷನ್ ಏನಾಗುತ್ತೆ ಅಂತಂದರೆ ಸೆಕೆಂಡರಿ ಏರೋಸಾಲ್ ಫಾರ್ಮೇಷನ್ಗೆ ಮತ್ತಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಮೋನಿಯಂ ಸಲ್ಫೇಟ್ ಇಸ್ ಅ ಸೆಕೆಂಡರಿ ಏರೋಸಾಲ್. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಎಲ್ಲ ವೆದರ್ ಏನಿರುತ್ತೆ ವೆದರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಸೊ ಡೆಲ್ಲಿಯ ವಾಯು ಮಾಲಿನ್ಯವನ್ನು ನಾವು ಕಡಿಮೆ ಮಾಡಬೇಕು ಅಂತಂದರೆ ಕೇವಲ ಡೆಲ್ಲಿ ಮೇಲೆ ಫೋಕಸ್ ಮಾಡಿದ್ರೆ ಆಗೋದಿಲ್ಲ. ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಏನು, ಒಂದು ಲಾಂಗ್ ರೇಂಜ್ ಟ್ರಾನ್ಸ್ಪೋರ್ಟ್ ಇರುವಂಥ ಕಾರಣ ಮೊದಲಾಗಿ ಕೋಲ್ ಡಾಮಿನೇಟೆಡ್ ಸ್ಟೇಟ್ಸ್ ಏನಿದೆ ಅಲ್ಲಿ ನಾವು ಕೆಲವೊಂದು ಮೆಷರ್ಸನ್ನು ತಗೋಬೇಕು. ತದನಂತರ ಈ ವೆದರ್ ಡ್ರಿವನ್ ಫೆನಾಮಿನಾ ಆಗಿರುವಂಥ ಕಾರಣ ವೆದರನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆ ವೆದರನ್ನು ವರ್ಸನ್ ಮಾಡದೇ ಇರೋ ಹಾಗೆ, ಅಂದರೆ ವೆದರ್ ಹಾಳಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ಬೋದಾಗುತ್ತೆ. ಸೊ ಹಾಗಾದರೆ ಏನೇನು ಸ್ಟೆಪ್ಸನ್ನು ಮುಂದೆ ಏನು ಮಾಡ್ಬೋದು ಅಂತಂದರೆ ಈ ಒಂದು ಪವರ್ ಪ್ಲಾಂಟ್ಸ್ಗಳೇನಿರುತ್ತೆ, ಎಸ್ಪೆಷಲಿ ಕೋಲ್ ಡಾಮಿನೇಟೆಡ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ ಅಂತಹ ಕಡೆ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನನ್ನು ಕಂಪಲ್ಸರಿ ಮಾಡಬೇಕು. ಸೊ ಆವಾಗ ಏನಾಗುತ್ತೆ, ಈ ಸಲ್ಫರ್ ಡೈಆಕ್ಸೈಡ್ ಏನು ಆಚೆ ಬರ್ತಾ ಇದೆ ಅದು ಕಡಿಮೆ ಆಗುತ್ತೆ, ಬಿಕಾಸ್ ಇಲ್ಲಿ ಡಿಸಲ್ಫರೈಸೇಷನ್ ಮಾಡಿಬಿಟ್ಟಿರ್ತಾರೆ. ಫಸ್ಟ್ ಸೆಕೆಂಡ್ ಒನ್ ಏನು, ಅಮೋನಿಯಾ ಎಮಿಷನ್ಸ್ ಎಲ್ಲೆಲ್ಲ ಆಗ್ತದೆ ಆ ಅಮೋನಿಯಾ ಎಮಿಷನ್ಸನ್ನು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡುವಂಥದ್ದು. ತದನಂತರ ಏನು ಅಂದರೆ ರೀಜನಲ್ ಏರ್ ಶೆಡ್ ಅಪ್ರೋಚ್, ಲೋಕಲ್ ಆಗಿ ಅಂದರೆ ಒಂದೊಂದು ರೀಜನ್ ಬೇಸ್ಡಲ್ಲಿ ಈ ಒಂದು ಇದನ್ನು ಮಾಡುವಂಥದ್ದು ಏರ್ ಶೆಡ್ ಅಪ್ರೋಚ್, ಏರ್ ಬೇಸ್ಡ್ ಪ್ಲಾನಿಂಗನ್ನು ಮಾಡುವಂಥದ್ದು.
ನಂತರ ಈ NCAP ಏನಿದೆ, ಈ NCAP ಅಲ್ಲಿ ಸೆಕೆಂಡರಿ ಏರೋಸಾಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಏನಿದೆ ಇದರಲ್ಲಿ ಸೆಕೆಂಡರಿ ಏರೋಸಾಲ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡುವಂಥದ್ದು. ಸೊ ಆವಾಗ ಏನಾಗುತ್ತೆ ಅಂತಂದರೆ, ಈ ಸೆಕೆಂಡರಿ ಏರೋಸಾಲ್ಸ್ ಯಾವಾಗ ಕಡಿಮೆ ಆಗುತ್ತೆ, ಅಮೋನಿಯಂ ಸಲ್ಫೇಟ್ ಅಥವಾ PM2.5ನ ಒಂದು ಪ್ರೊಡಕ್ಷನ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಓವರಾಲ್ ಆಗಿ ನಾವು ಈಗ ನೋಡೋದಾದರೆ, ದಿಲ್ಲಿಯ ವಾಯು ಮಾಲಿನ್ಯ ಏನಿದೆ ಅಥವಾ ದಿಲ್ಲಿಯ ಒಂದು ಏರ್ ಪೊಲ್ಯೂಷನ್ ಏನಿದೆ, ಇಟ್ ಇಸ್ ನಾಟ್ ಓನ್ಲಿ ಅ ಲೋಕಲ್ ಫೆನಾಮಿನ ಅಥವಾ ಲೋಕಲ್ ಫ್ಯಾಕ್ಟರ್ಸಿಂದ ಆಗಿರುವಂಥದ್ದಲ್ಲ. ಎಲ್ಲ ಅಂದರೆ ಏನು ಕೆಮಿಕಲ್ ಇರ್ಬೋದು, ರೀಜ್ನಲ್ ಇರ್ಬೋದು, ಸ್ಟ್ರಕ್ಚರಲ್ ಚೇಂಜಸನ್ನು ಅದು ಡಿಮ್ಯಾಂಡ್ ಮಾಡುತ್ತೆ. ಸೊ ಓವರಾಲ್ ಆಗಿ ನಾವು ದೆಹಲಿಯಲ್ಲಿ ಏರ್ ಪೊಲ್ಯೂಷನ್ನ ರೆಡ್ಯೂಸ್ ಮಾಡಬೇಕು. ಅಂದರೆ ಲೋಕಲ್ ಮೆಷರ್ಸ್ ಏನಿದೆ ಅಲ್ಲಿ ಲೋಕಲ್ ಮೆಷರ್ಸು ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಎಲ್ಲ ಕಡೆನೂ ಏನು ಈಗ ಮೆಷರ್ಸನ್ನು ಹೇಳಿದ್ದೀವಿ, ಆ ಒಂದು ಮೆಷರ್ಸನ್ನು ನೋಡಿದ್ದೀವಿ, ಆ ಮೆಷರ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಓನ್ಲಿ ದೆನ್ ಡೆಲ್ಲಿಯ ಒಂದು ಏರ್ ಪೊಲ್ಯೂಷನ್ನ ಪ್ರಾಬ್ಲಮ್ ಏನಿದೆ ಅದನ್ನ ನಾವು ರೆಡ್ಯೂಸ್ ಮಾಡ್ಬೋದು ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಇದರದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.